ನಮ್ಮ ಈ ಮುಂಜಾನೆಯ ಆರಾಧನೆಯನ್ನು ಆರಂಭ ಮಾಡಿಕೊಳ್ಳುವ ಹಾಗೆ ನಾವು ಕ್ಷಣ ಕಾಲ ಮೌನವಾಗಿದ್ದು ಪ್ರಾರ್ಥನಾ ಪೂರ್ವಕವಾಗಿ ಆರಂಭ ಮಾಡಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧನು 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 ದೂತಗಣಗಳ ಒಡೆಯನಾದಂಥ ಸರ್ವಶಕ್ತನಾದಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಕಳೆದ ವಾರವೆಲ್ಲ ನಮ್ಮನ್ನು ಉತ್ತಮದ ರೀತಿಯಲ್ಲಿ ನೀವು ಕೈ ಹಿಡಿದು ನಡೆಸಿ ಮತ್ತೊಂದು ನೂತನವಾದಂಥ ದಿವಸವನ್ನು ನಮ್ಮ ಜೀವಿತಕ್ಕೆ ನೀವು ದಾನವಾಗಿ ದಯಪಾಲಿಸಿಕೊಟ್ಟದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಒಂದು ದಿವಸದಲ್ಲಿ ನೀವು ಮಾಡಿದಂತಹ ಉಪಕಾರಗಳೆಲ್ಲವನ್ನು ಕೂಡ ನಾವು ನೆನೆಸಿ ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕೋಸ್ಕರವಾಗಿಯೂ ಮುಂಬರುವಂತ ವಾರದಲ್ಲಿ ನಿಮ್ಮ ವಾಕ್ಯದ ಮೂಲಕವಾಗಿ ನಾವು ಬಲ ಹೊಂದಿದಂಥವರಾಗಿದ್ದುಕೊಂಡು ನಿನ್ನ ಒಂದು ಆಶೀರ್ವಾದವನ್ನು ಹೊಂದಿದಂಥವರಾಗಿ ಆ ಒಂದು ವಾರಕ್ಕೆ ನಾವು ಕಾಲಿಡಲಿಕ್ಕೋಸ್ಕರವಾಗಿಯೂ ನಾವು ಸೇರಿ ಬಂದಿದ್ದೇವೆ. ಈ ಒಂದು ಧ್ಯಾನ ಸಮಯದಲ್ಲಿ ವಿಶೇಷವಾಗಿ ಬರಲಿಕ್ಕಿರುವಂತಹ ನಮ್ಮ ಸಭೆಯ ಎಲ್ಲಾ ಸದಸ್ಯರುಗಳು ನಿಮ್ಮ ಹಸ್ತಕ್ಕೊಪ್ಪಿಸಿಕೊಡುತ್ತೇವೆ ಸ್ವಾಮಿ. ಎಲ್ಲರೂ ಕೂಡ ಸಕಾಲಕ್ಕೆ ಇಲ್ಲಿ ಬಂದು ನಿನ್ನನ್ನು ಸ್ತುತಿಸಿ ನಿನ್ನನ್ನು ಆರಾಧಿಸಿ ನಿನ್ನ ವಾಕ್ಯದ ಮೂಲಕವಾಗಿ ಬಲ ಹೊಂದಿ ನೀನು ಕೊಡುವಂತಹ ಆಶೀರ್ವಾದವನ್ನು ಹೊಂದಿದಂಥವರಾಗಿ ನೀನು ಕೊಡಲ್ಪಟ್ಟಂತ ಈ ಒಂದು ಸುಂದರವಾದಂಥ ಜಗತ್ತಿನಲ್ಲಿ ನಿಮ್ಮ ಸಾಕ್ಷಿ ಕೊಡುವ ಮಕ್ಕಳಾಗಿ ನಾವೆಲ್ಲರೂ ಕೂಡ ಜೀವಿಸಲಿಕ್ಕಾಗುವ ಒಂದು ಕೃಪೆಗೆ ನಡೆಸಿದೆ. ಪ್ರಮುಖವಾಗಿ ಈ ಸಮಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ನಮ್ಮ ಸಭೆಯ ಮಹಿಳಾ ಅನ್ಯೋನ್ಯಕೂಟದ ಸದಸ್ಯರು ಆಚರಿಸುತ್ತಿರುವಾಗ ಈ ಒಂದು ಸಂದರ್ಭದಲ್ಲಿ ಆರಾಧನೆ ನಡೆಸುವಾಗ ನೀವು ಅವರ ಸಂಗಡಿಗಳು ಕೂಡ ಇದ್ದು ಉತ್ತಮದ ರೀತಿಯಲ್ಲಿ ಘನಮಾನ ಮಹಿಮೆಯನ್ನ ನೀವೇ ಹೊಂದಿಕೊಳ್ಳಿರಿ ಎಂಬುದಾಗಿ ಯೇಸು ಸ್ವಾಮಿಯವರು ಮೊದಲ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ದೇವರ ಘನಕ್ಕಾಗಿ ನಾವೆಲ್ಲರೂ ಎದ್ದು ನಿಂತುಕೊಂಡು ಹಾಡುವ ಸಂಗೀತಗಳಲ್ಲಿ 39ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 39ನೇ ಸಂಗೀತ. ಓ ಬನ್ನಿ ಹಿರಿಕಿರಿಯರೇ ಸುರಾಗವೆತ್ತಿರಿ, ಹೊಸನ್ನ ಎಂದು ಕ್ರಿಸ್ತಗೆ ಇಂಪಾಗಿ ಹಾಡಿರಿ. 39ನೇ ಸಂಗೀತ.
ಸಭಿಕರೆಲ್ಲರೂ ಕೂಡ ಕಡ್ಡಾಯವಾದಂತಹ ರೀತಿಯಲ್ಲಿ ಮಾಸ್ಕ್ ಅನ್ನು ಧರಿಸುವಂತೆ ನಾನು ಕೇಳಿಕೊಳ್ಳುತ್ತೇನೆ. ಮತ್ತು ಒಂದು ಬೆಂಚಿನಲ್ಲಿ 4 ಜನರು ಮಾತ್ರ ಕುಳಿತುಕೊಳ್ಳುವಂತೆ ನಾನು ಪ್ರೀತಿಯಿಂದ ನಿಮ್ಮನ್ನ ಕೇಳಿಕೊಳ್ಳುತ್ತೇನೆ. ಇವತ್ತಿನ ದಿವಸ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಆಗಿ ನಮ್ಮ ಸಭೆಯ ಮಹಿಳಾ ನ್ಯೂನಕೂಟದ ಸದಸ್ಯರು ನಡೆಸುವುದರಿಂದ ಮುಂದಿನ ಆರಾಧನೆಯಿಂದ ಮಹಿಳಾ ನ್ಯೂನಕೂಟಕ್ಕೆ ನಾನು ವಹಿಸುವಂತನಾಗಿದೆ. ಬಹುಮಂದಿ ಸ್ತ್ರೀಯರು ಗುಣವತಿಯರಾಗಿ ನಡೆದಿದ್ದಾರೆ, ಅವರೆಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು ಎಂದು ಆಕೆಯನ್ನು ಕೊಂಡಾಡುವನು. ಸೌಂದರ್ಯವು ನೆಚ್ಚತಕ್ಕದಲ್ಲ, ಲಾವಣ್ಯವು ನೆಲೆಯಲ್ಲ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತೋತ್ರ ಪಾತ್ರಳು. ಆಕೆಯ ಕೈ ಕೆಲಸಕ್ಕೆ ಪ್ರತಿಫಲವನ್ನು ಸಲ್ಲಿಸಿರಿ. ಆಕೆಯ ಕಾರ್ಯಗಳೇ ಪುರದ್ವಾರಗಳಲ್ಲಿ ಆಕೆಯನ್ನು ಪ್ರಶಂಸಿಸಲಿ. ನಿಮ್ಮೆಲ್ಲರಿಗೂ ಕೂಡ 2021ನೇ ಸಾಲಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಒಂದು ಆರಾಧನೆಗೆ ಪ್ರೀತಿಯಿಂದ ನಿಮ್ಮನ್ನ ಆಹ್ವಾನಿಸಿ ನಾನು ವಂದಿಸೋಳಾಗಿದ್ದೇನೆ. ಆರಾಧನಾ ಕ್ರಮ ಪುಸ್ತಕ ಪುಟ 123ನೆಯ ಒಂದು ವಿಧಾನವನ್ನು ಅನುಸರಿಸೋಣ. ಪುಟ 123ನೆಯಲ್ಲಿ ಕಂಡು ಬರುವಂತ 3ನೆಯ ವಿಧಾನ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಕ್ಕೂ ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವರೆಗೆ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿರದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಬಲ ಮನಸ್ಸುಳ್ಳವನಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನೂ ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೇವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಏಸು ಇಂತೆಂದನು, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಸಭೆಯರು ದಯಮಾಡಿ ಕುಳಿತುಕೊಳ್ಳುವಂತೆ ವಿನಂತಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು ಕೃತಜ್ಞತಾಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತಿಶಯವನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆಯೂ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಕೆಲವು ಸಮಯ ನಾವು ಮೌನವಾಗಿರೋಣ. ಕಳೆದ ವಾರಗಳಲ್ಲಿ ನಮ್ಮ ತಂದೆಯಾದ ದೇವರ ವಿರುದ್ಧವಾಗಿ, ದೇವ ಸೇವಕರುಗಳ ವಿರುದ್ಧವಾಗಿ ಮಾಡಿದಂತ ಎಲ್ಲಾ ರೀತಿಯಾದ ತಪ್ಪು ದೋಷಗಳನ್ನ ಸ್ವಲ್ಪ ಹೊತ್ತು ಜ್ಞಾಪಕಕ್ಕೆ ತಂದುಕೊಂಡು ಯಥಾರ್ಥವಾದಂತ ಮನಸ್ಸಿನಿಂದ ಅವೆಲ್ಲವುಗಳನ್ನ ತಂದೆಯಾದ ದೇವರ ಬಳಿಯಲ್ಲಿ ಒಪ್ಪಿಕೊಂಡು ಪುಟದಲ್ಲಿರುವಂತಹ ಮೊದಲನೆಯ ಪಾಪದರಿಕೆನ ಒಟ್ಟಾಗಿ ನಾವು ಹೇಳಿಕೊಳ್ಳೋಣ. ಪ್ರೀತಿ ಸ್ವರೂಪನಾದಂಥ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನ ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನನ್ನ ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ.
ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರ. ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡ ಭಿನ್ನಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರೂ ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನೂ ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವು ಈ ದಿನಕ್ಕೆ ನೇಮಕವಾದಂತಹ ಮೊದಲನೆಯ ವೇದ ಪಾರಾಯಣವನ್ನ ಓದಿ ಕೇಳೋಣ. ವಿಶ್ವ ಮಹಿಳಾ ದಿನಾಚರಣೆಯ ಭಾನುವಾರದ ಆರಾಧನೆಗೆ ನೇಮಕವಾದಂಥ ಹಳೆ ಒಡಂಬಡಿಕೆ ಪುಸ್ತಕವು ಮೊದಲನೇ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಂಥ ವೇದವಾಕ್ಯದ ಭಾಗವು ಆದಿಕಾಂಡವು 16ನೇ ಅಧ್ಯಾಯ ವಚನಗಳು ಪೂರ್ತಿಯಾಗಿ. ಹಳೆ ಒಡಂಬಡಿಕೆಯ ಪುಸ್ತಕ ಆದಿಕಾಂಡವು 16ನೇ ಅಧ್ಯಾಯ ವಚನಗಳು ಪೂರ್ತಿಯಾಗಿ. ಇಸ್ಮಾಯಿಲನ ಜನನವು. ಅಬ್ರಹಾಮನು ಹೆಂಡತಿಯಾದ ಸಾರಾಯಿಳಿಗೆ ಮಕ್ಕಳಿರಲಿಲ್ಲ. ಆಕೆಗೆ ಐಗುಪ್ತ ದೇಶದವಳಾದ ಹಾಗರಳೆಂಬ ದಾಸಿಯೂ ಇದ್ದಳು. ಹೀಗಿರಲಾಗಿ ಸಾರಾಯಳು ಅಬ್ರಾಹ್ಮನಿಗೆ, ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ, ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು, ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದೀತೋ ಎಂದು ಹೇಳಲು ಅಬ್ರಹಾಮನು ಆಕೆಯ ಮಾತಿಗೆ ಸಮ್ಮತಿ ಪಟ್ಟನು. ಅಬ್ರಹಾಮನು 10 ವರ್ಷ ಕಾನಾನ್ ದೇಶದಲ್ಲಿ ವಾಸವಾಗಿದ ಮೇಲೆ ಅವನ ಹೆಂಡತಿಯಾದ ಸಾರಾಯಳು ಐಗುಪ್ತಳಾದಳು. ಹಾಗರಳೆಂಬ ದಾಸಿಯನ್ನು ಕರೆದು ತನ್ನ ಗಂಡನಿಗೆ ಹೆಂಡತಿಯನ್ನಾಗಿ ಒಪ್ಪಿಸಿದಳು. ಅವನು ಹಾಗರಳನ್ನು ಕೂಡಲು ಬಸರಾದಳು. ತಾನು ಬಸುರಾದನೆಂದು ತಿಳುಕೊಂಡಾಗ ಅವಳು ಯಜಮಾನಿಯನ್ನು ತಾತ್ಸಾರ ಮಾಡಿದಳು. ಆಗ ಸಾರಾಯಳು ಅಬ್ರಹಾಮನಿಗೆ, ನನ್ನ ಗೋಳು ನಿನಗೆ ತಗಲಿಲ್ಲ, ನನ್ನ ದಾಸಿಯನ್ನು ನಿನಗೆ ಹೆಂಡತಿಯಾಗಿ ಒಪ್ಪಿಸಿದ್ದೇನಷ್ಟೇ. ಅವಳು ತಾನು ಬಸುರಾದನೆಂದು ತಿಳಿದು ನನ್ನನ್ನು ತಾತ್ಸಾರ ಮಾಡುತ್ತಾಳೆ. ನಿನಗೂ ನನಗೂ ಯೆಹೋವನೇ ನ್ಯಾಯ ತೀರಿಸಲಿ ಎಂದು ಹೇಳಲು ಅಬ್ರಹಾಮನು, ನಿನ್ನ ದಾಸಿಯು ನಿನ್ನ ಕೈಯಲ್ಲೇ ಇದ್ದಾಳೆ, ಮನಸ್ಸು ಬಂದಂತೆ ಮಾಡು ಅಂದನು. ಆಗ ಸಾರಾಯಳು ಅವಳನ್ನು ಬಾಧಿಸಲು ಅವಳು ಓಡಿ ಹೋದಳು. ಅವಳು ಮರಳುಗಾಡಿನಲ್ಲಿ ಶೂರಿನ ಮಾರ್ಗದ ಹೊರತೆಯ ಹತ್ತಿರ ಇರುವಾಗ ಯೆಹೋವನ ದೂತನು ಅವಳನ್ನು ಕಂಡು, ಸಾರಾಯಳ ದಾಸಿಯಾದ ಹಾರಳೆ, ಎಲ್ಲಿಂದ ಬಂದಿ, ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವಳು, ನನ್ನ ಯಜಮಾನಿಯಾದ ಸಾರಾಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು. ಅದಕ್ಕೆ ಯೆಹೋವನ ದೂತನು, ನೀನು ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗು, ಅವಳಿಗೆ ತಗ್ಗಿ ನಡೆದುಕೋ ಅಂದನು. ಅದಲ್ಲದೆ ಯೆಹೋವನ ದೂತನು ಅವಳಿಗೆ, ನಿನಗೆ ಬಹು ಸಂತಾನವಾಗ ಮಾಡುವೆನು, ಅದು ಲೆಕ್ಕಿಸಕೂಡದಷ್ಟು ಅಪರಿಮಿತವಾಗುವುದು ಎಂದು ಹೇಳಿದನು. ಮತ್ತು ಯೆಹೋವನ ದೂತನು ಅವಳಿಗೆ, ನೀನು ಬಸುರಾದಿದ್ದೀಯಷ್ಟೇ, ನಿನಗೆ ಮಗನು ಹುಟ್ಟುವನು. ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟುದರಿಂದ ಆ ಮಗನಿಗೆ ಇಸ್ಮಾಯೇಲ್ ಎಂದು ಹೆಸರಿಡಬೇಕು. ಅವನು ಕಾಡುಗತ್ತೆಯಂತೆ ಇರುವನು, ಅವನು ಎಲ್ಲರ ಮೇಲೆ ಕೈ ಎತ್ತುವನು.
ಹಾಗೆಯೇ ಅವನ ಮೇಲೆ ಎಲ್ಲರೂ ಕೈ ಎತ್ತುವರು. ತನ್ನ ಅಣ್ಣ ತಮ್ಮಂದಿರು ಎದುರುಗಡೆಯೇ ವಾಸವಾಗಿರುವರು ಎಂದು ಹೇಳಿ ಹೋದನು. ಅವಳು ನನ್ನನ್ನು ನೋಡುವಾತನು ನಾನು ಇಲ್ಲಿಯೂ ನೋಡಿದ್ದೇನೆ ಅಲ್ಲ ಅಂದುಕೊಂಡು ತನ್ನ ಸಂಗಡ ಮಾತನಾಡಿ ಯೆಹೋವನಿಗೆ ಎಲ್ಲವೂ ನೋಡುವ ದೇವರೆಂದು ಹೆಸರಿಟ್ಟಳು. ಈ ಸಂಗತಿಯಿಂದ ಅಲ್ಲಿರುವ ಬಾವಿಗೆ ಲಹರೋಯಿ ಬಾವಿ ಎಂದು ಹೆಸರಾಯಿತು. ಅದು ಕಾದೇಶಿಗೂ ಬೆರೆದಿಗೂ ನಡುವೆ ಅದೇ. ಹಾಗರಳು ಅಬ್ರಹಾಮನಿಂದ ಮಗನನ್ನು ಹೆತ್ತಳು. ಅಬ್ರಹಾಮನು ಅವನಿಗೆ ಇಸ್ಮಾಯಿಲ್ ಎಂದು ಹೆಸರಿಟ್ಟನು. ಅವಳು ಇಸ್ಮಾಯಿಲನನ್ನು ಹೆತ್ತಾಗ ಅಬ್ರಹಾಮನು 86 ವರ್ಷದವನಾಗಿದ್ದನು ಎಂಬುದೇ ದೇವರನಿಗೆ ಸ್ತೋತ್ರ. ಈಗ ನಮ್ಮ ಸಭಾ ಮಹಿಳಾ ಸದಸ್ಯರಿಂದ ಸತ್ಯವೇದ ಆಧಾರಿತ ಕೆಲವು ಮಹಿಳೆಯರ ಪರಿಚಯವನ್ನು ಅಭಿನಯದ ಮುಖಾಂತರವಾಗಿ ತೋರಿಸಲಿದ್ದಾರೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟ 10 ಕನ್ನಿಕೆಯರ ಕುರಿತಾದ ಸಾಮ್ಯವು ತಿಳಿದಿದೆ? ಅದರಲ್ಲಿ ಕೇವಲ 5 ಮಂದಿ ಮಾತ್ರ ತಮ್ಮ ದೀಪಗಳಿಗೆ ಎಣ್ಣೆಯನ್ನು ತೆಗೆದುಕೊಂಡು ಕಾಯುತ್ತಿದ್ದ ವೇಳೆಯಲ್ಲಿ ಮದಲಿಂಗನು ಬಂದನು. ಈ 5 ಮಂದಿ ಕನ್ನಿಕೆಯರು ಮಾತ್ರ ಮದಲಿಂಗನೊಟ್ಟಿಗೆ ಮದುವೆಯ ಔತಣ ಕೂಟಕ್ಕೆ ಪ್ರವೇಶಿಸಿದರು. ಉಳಿದಿದ್ದ 5 ಮಂದಿ ಬುದ್ಧಿಹೀನ ಸ್ತ್ರೀಯರು ತಮ್ಮ ದೀಪಗಳಿಗೆ ಎಣ್ಣೆ ತೆಗೆದುಕೊಳ್ಳದ ಕಾರಣ ಕೈ ಬಿಡಲ್ಪಟ್ಟರು. ಇನ್ನು ಕೆಲವೇ ಕ್ಷಣದಲ್ಲಿ ಸತ್ಯವೇದದಲ್ಲಿ ಕಂಡುಬರುವ ಕೆಲವು ಮಹಿಳೆಯರನ್ನು ನೋಡಲಿದ್ದೀರಿ. ಅವರಲ್ಲಿ ಕೆಲವರು ಬುದ್ಧಿವಂತೆಯರು, ಕೆಲವರು ಬುದ್ಧಿಹೀನರು. ಇಲ್ಲಿದೆ ಒಂದು ಸುಂದರವಾದ ಅವಕಾಶ. ಇಲ್ಲಿ ಅವರೆಲ್ಲರೂ ಒಬ್ಬರನ್ನೊಬ್ಬರು ಭೇಟಿಯಾಗಿ ತಮ್ಮ ಕಥೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇಗೋ ಆ ಸ್ತ್ರೀಯರು.
ಬೈಬಲ್ ಒಳಗಿಂದ ಬರುವುದು ನಾನು ನೋಡಿದೆ. ಮತ್ತೆ ನೀವು ಎಂದಿಗೂ ಇಂತಹ ಸ್ತಂಭಗಳನ್ನ ನೋಡಲಿಲ್ಲವೇ? ಅರೆ, ಸ್ತಂಭ ಮಾತಾಡುತ್ತಾ ಇದೆಯಲ್ಲ. ಹೌದೌದು, ಇದು ಮಾತಾಡುತ್ತಿದೆ. ಇದಕ್ಕೆ ಜೀವ ಇದೆಯಾ? ಹೇ, ಯಾರು ನೀನು? ನಿನ್ನ ಕತೆ ಏನು? ನಾನು ಅಬ್ರಾಹ್ಮನ ಕುಟುಂಬದವಳು. ನನ್ನ ಗಂಡ ಇದ್ದಾನಲ್ಲ, ನನ್ನ ಮಾತನ್ನು ಕೇಳುವುದೇ ಇಲ್ಲ. ಅಣ್ಣನ ಮಾತನ್ನು ಮಾತ್ರ ಕೇಳುತ್ತಾನೆ. ಅವನ ಅಣ್ಣನ ಹೆಸರು ಅಬ್ರಹಾಮ. ನಾವು ಸೊದೋಮ್ ಗೋಮರ ಪಟ್ಟಣದಲ್ಲಿ ವಾಸವಾಗಿದ್ದೆವು. ಆ ಪಟ್ಟಣದ ದುಷ್ಟತನವು ಹೆಚ್ಚಾದುದರಿಂದ ತಂದೆಯಾದ ದೇವರು ಅದನ್ನು ನಾಶ ಮಾಡಲೆಂದು ಯೋಚಿಸಿ ತನ್ನ ದೂತರನ್ನು ಕಳುಹಿಸಿಕೊಟ್ಟಾಗ ಆ ದೂತರನ್ನು ನಮ್ಮ ಮನೆಗೆ ಬರಮಾಡಿಕೊಂಡೆವು. ಆ ಪಟ್ಟಣದ ನಾಶನದ ದಿನದಂದು ನಮ್ಮ ಕುಟುಂಬದವರನ್ನು ಸಮೀಪದ ಗುಡ್ಡಕ್ಕೆ ಓಡಿ ಹೋಗಿ ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿರೆಂದು ಆ ದೂತರು ನಮಗೆ ಅಪ್ಪಣೆ ಕೊಟ್ಟಾಗ ನಾನು, ನನ್ನ ಗಂಡ, ನನ್ನ 2 ಹೆಣ್ಣು ಮಕ್ಕಳು ಓಡಿ ಹೋಗುತ್ತಿದ್ದೆವು. ಆದರೆ ನನ್ನ ಮನಸ್ಸಿನಲ್ಲಿ ಆದ ಚಂಚಲತೆಯಿಂದ ದೇವರ ಆಜ್ಞೆಯನ್ನು ಮೀರಿ ಹಿಂದಕ್ಕೆ ತಿರುಗಿ ನೋಡಿದೆ. ಕೂಡಲೇ ಉಪ್ಪಿನ ಸ್ತಂಭವಾಗಿ ಬಿಟ್ಟೆ. ನನ್ನ ಕಷ್ಟ ಯಾರಿಗೂ ಬೇಡ. ನಾನೇ ಲೋಟನ ಹೆಂಡತಿ. ಅಯ್ಯೋ, ಹೌದಾ? ಪಾಪ. ಸರಿ, ನಿನ್ನ ಕಥೆಯಿಂದ ಈಗ ಇವರೆಲ್ಲರಿಗೂ ಏನು ಹೇಳಲು ಬಯಸುತ್ತಿ? ನೋಡಿರಿ, ನಾನು ಮಾಡಿದ ಒಂದು ತಪ್ಪಿನಿಂದ ಇಡೀ ಲೋಕವೇ ನನ್ನನ್ನು ಒಬ್ಬ ಮೂರ್ಖಳಂತೆ ನೋಡುತ್ತದೆ. ದೇವರು ನಮಗೊಂದು ಹೊಸ ಜೀವಿತವನ್ನು ಕೊಡುವಾಗ ಹಳೆ ಜೀವಿತವನ್ನು, ಪಾಪವನ್ನು, ಅವಿಧೇಯತೆಯನ್ನು ಹಿಂತಿರುಗಿ ನೋಡಬಾರದು. ಇದೇ ನನ್ನ ಸಾಕ್ಷಿ. ಹಾ, ಸರಿಯಾಗಿ ಹೇಳಿದೆ. ಯೇಸು ಸ್ವಾಮಿಯು ಕೂಡ ನಾವು ಭೂಮಿಗೆ ಉಪ್ಪಾಗಿರಬೇಕು ಮತ್ತು ಲೋಕಕ್ಕೆ ಬೆಳಕಾಗಿರಬೇಕೆಂದು ಹೇಳಿದ್ದಾರೆ. ನೀನು ಎಷ್ಟು ಒಳ್ಳೆಯವಳಾಗಿ ಕಾಣುತ್ತಿದ್ದಿ. ಯಾರು ನೀನು? ನಿನ್ನ ಕಥೆ ಏನು? ನಾನು ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ನಮ್ಮ ಕುಟುಂಬಕ್ಕೆ ತುಂಬಾ ಹತ್ತಿರದವರಾಗಿದ್ದರು. ನಮ್ಮ ಕುಟುಂಬದವರನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು. ಒಮ್ಮೆ ನಮ್ಮ ಮನೆಗೆ ಯೇಸು ಸ್ವಾಮಿ ಬಂದಾಗ ಆತನ ಬೋಧನೆಯನ್ನು ಕೇಳಲು ನನ್ನ ಮೈ ಮರೆತು ಆತನ ಸನ್ನಿಧಿಯಲ್ಲೇ ಕುಳಿತು ಬಿಟ್ಟೆ. ಆಗ ನನ್ನ ಸಹೋದರಿಯಾದ ಮಾರ್ತಳು ಯೇಸುವಿನ ಬಳಿಗೆ ಬಂದು, ಸ್ವಾಮಿ, ಇವಳು ನನಗೆ ಯಾವ ಕೆಲಸಕ್ಕೂ ಕೂಡ ಸಹಾಯ ಮಾಡುತ್ತಿಲ್ಲ ಎಂದು ಬೇಸರದಿಂದ ಮಾತಾಡಿದಳು. ಆಗ ಯೇಸು ಸ್ವಾಮಿ, ಮಾರ್ತಳೇ, ನೀನು ಅನೇಕ ವಿಷಯವಾಗಿ ಚಿಂತೆ ಮಾಡುತ್ತಾ ಗಡಿಬಿಡಿಯಲ್ಲಿ ಸಿಕ್ಕಾಕಿಕೊಂಡಿದ್ದಿ. ಈಕೆಯಾದರೂ ಉತ್ತಮವಾದದ್ದನ್ನು ಆರಿಸಿಕೊಂಡಿದ್ದಾಳೆ ಎಂದು ಹೇಳಿದನು. ನಾನೇ ಆ ಲಾಜರನ ಅಕ್ಕನಾದ ಮರಿಯಳು. ನಿನ್ನನ್ನು ಭೇಟಿಯಾಗಿದ್ದು ಬಹಳ ಸಂತೋಷ ತಂದಿದೆ. ಇವರಿಗೆಲ್ಲ ಏನು ಹೇಳಲು ಬಯಸುತ್ತಿ? ಲೋಕದಲ್ಲಿ ಜಂಜಾಟಗಳು, ಸಮಸ್ಯೆಗಳು, ಗಡಿಬಿಡಿಗಳು ಇದ್ದೇ ಇರುತ್ತವೆ. ಆದರೆ ಆ ಉತ್ತಮನಾದ ಯೇಸು ಸ್ವಾಮಿಯನ್ನು ಆರಿಸಿಕೊಂಡರೆ ನಿತ್ಯ ಜೀವವನ್ನು ಹೊಂದುವಿರಿ. ಇದೇ ನನ್ನ ಸಂದೇಶ. ಸರಿ, ಆಗಲಿಂದಲೂ ನಾನು ನಿಮ್ಮನ್ನು ನೋಡುತ್ತಾ ಇದ್ದೀನಿ. ಎಷ್ಟೊಂದು ಸುಂದರವಾಗಿ ನೀವು ಕಾಣುತ್ತಿದ್ದೀರಿ. ನೀವ್ಯಾರು? ನಿಮ್ಮ ಕತೆ ಏನು? ದೇವರು ಲೋಕವನ್ನು ಸೃಷ್ಟಿಸಿದಾಗ ಕೊನೆಯದಾಗಿ ಆದಾಮನನ್ನು ಸೃಷ್ಟಿಸಿದನು. ಆದರೆ ಪುರುಷನು ಒಂಟಿಯಾಗಿರುವುದು ಸರಿಯಲ್ಲ ಎಂದು ತಿಳಿದು ಆತನ ಪಕ್ಕೆ ಎಲುಬಿನಿಂದ ನನ್ನನ್ನು ಸೃಷ್ಟಿ ಮಾಡಿದನು. ಓಹೋ, ಅದರ ನೀವು? ಹಾ, ಹೌದು, ನಾನೇ ಮನುಕುಲಕ್ಕೆ ಮೂಲ ತಾಯಿ. ನನ್ನಿಂದ ಒಂದು ತಪ್ಪಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಆದರೂ ಕೂಡ ನನ್ನ ಸಂತತಿಯ ಮೂಲಕವೇ ಮನುಕುಲದ ರಕ್ಷಣೆಗಾಗಿ ಯೇಸು ಸ್ವಾಮಿಯು ಜನಿಸಿ ಕಲ್ವಾರಿ ಶಿಲುಬೆಯಲ್ಲಿ ಮರಣ ಹೊಂದಿ ಸೈತಾನನ ತಲೆಯನ್ನು ಜಜ್ಜಿ ಹಾಕಿದನು. 3ನೆಯ ದಿನದಲ್ಲಿ ಎದ್ದು ಜಯಶಾಲಿಯಾಗಿ ತಂದೆಯ ಬಲಗಡೆಯಲ್ಲಿ ಕೂತಿದ್ದಾನೆ. ನನ್ನನ್ನು ವಂಚಿಸಿದ ಸೈತಾನನ ತಲೆಯನ್ನು ಆತನು ಜಜ್ಜಿ ಹಾಕಿದ್ದಾನೆ. ನನ್ನ ಸಂದೇಶವೇನೆಂದರೆ, ಆತನನ್ನೇ ಸೇವಿಸುವವರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯುವರು. ಸರಿಯಾಗಿ ಹೇಳಿದೆ.
ಮಾಡಿಕೊಂಡು ಜಲ್ಲರಿ ಬಾರಿಸುತ್ತಾ ಎಷ್ಟು ಖುಷಿಯಾಗಿದ್ದಾರೆ. ಯಾರು ನೀನು? ನಾನು ಇಸ್ರಾಯೇಲರ ಜನಾಂಗಕ್ಕೆ ಸೇರಿದವಳು. ನನ್ನ ತಮ್ಮನನ್ನು ದೇವರು ಇಸ್ರಾಯೇಲರ ವಿಮೋಚನೆಗಾಗಿ ಆರಿಸಿಕೊಂಡಾಗ ಮಗುವಾದ ನನ್ನ ತಮ್ಮನನ್ನು ಆಪು ಹುಲ್ಲಿನ ಬುಟ್ಟಿಯಲ್ಲಿ ಮಲಗಿಸಿ ಅವನನ್ನು ತೇಲಿಸಿ ಬಿಟ್ಟಾಗ ಅಲ್ಲೇ ಮರೆಯಲ್ಲೇ ನಿಂತು ಗಮನಿಸುತ್ತಿದ್ದೆ. ನನ್ನ ಸಹೋದರರಾದ ಮೋಶೆಯನ್ನು ಮತ್ತು ಆರೋನನನ್ನು ಇಸ್ರಾಯೇಲರನ್ನು ಮುನ್ನಡೆಸುವಾಗ ದೇವರು ಮಾಡಿದ ಮಹತ್ಕಾರ್ಯವನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಇಸ್ರಾಯೇಲರ ಮಹಿಳೆಯರನ್ನು ನಾಯಕಿಯಾಗಿ ಮುನ್ನಡೆಸಿದೆ. ಜಲ್ಲರಿಯನ್ನು ಹಾಡುತ್ತಾ ಕರ್ತನನ್ನು ಆರಾಧಿಸಿದ್ದೇನೆ. ನಾನೇ ಮಿರಿಯಪಡೆ, ಆದರೆ ಒಂದು ತಪ್ಪು ಮಾಡಿಬಿಟ್ಟೆ. ನನ್ನ ತಮ್ಮನಾದ ಮೋಶೆಯ ವಿರುದ್ಧವಾಗಿ ಗುಣಗುಟ್ಟಿದೆ. ಆದುದರಿಂದ ದೇವರ ಶಿಕ್ಷೆಗೂ ಕೂಡ ಒಳಗಾಗಿದ್ದೇನೆ. ನಿನ್ನ ಸಂದೇಶ ಏನು? ಯಾವುದೇ ಕಾರಣಕ್ಕೂ ದೇವ ಸೇವಕರ ವಿರುದ್ಧವಾಗಿ ಮಾತನಾಡಲೇಬಾರದು. ಶಿಕ್ಷೆಗೆ ಒಳಗಾಗುತ್ತೇವೆ. ಜೋಕೆ, ನೀನ್ ಯಾರು? ಸ್ವಲ್ಪ ಭಿನ್ನವಾಗಿದ್ದೀಯಲ್ಲ, ಏನಿದು ನಿನ್ನ ಉಡುಪು? ನಾನು ಹೊಸ ಉಡುಂಬಡಿಕೆಯಲ್ಲಿರುವಂತೆ ಕಂಡು ಬರುವ ಮೊದಲನೆಯ ಸುವಾರ್ತಾ ಬೋಧಕಿ. ಏನು ಹಾಗೆ ನೋಡುತ್ತಿದ್ದೀರಿ? ಆಶ್ಚರ್ಯವಾಗುತ್ತಿದೆಯಾ? ಹೌದು, ನಾನು ಒಂದು ದಿನ ನೀರು ಸೇರುವುದಕ್ಕೆ ನಮ್ಮ ಪೂರ್ವಿಕನಾದ ಯಾಕೋಬನು ತೋಡಿಸಿದ ಬಾವಿಯ ಬಳಿಗೆ ಹೋಗಿದ್ದೆ. ಅಲ್ಲಿ ಒಬ್ಬ ಯಹೂದಿ ಮನುಷ್ಯನು ಬಾವಿಯ ಬಳಿಯಲ್ಲಿ ಕುಳಿತುಕೊಂಡಿದ್ದನು. ಆತನು ನನಗೆ ಕುಡಿಯಲಿಕ್ಕೆ ಸ್ವಲ್ಪ ನೀರು ಕೊಡಮ್ಮ ಎಂದು ಕೇಳಿದನು. ಆತನು ಯಹೂದಿಯಾದ ಕಾರಣ ನಾನು ನೀರು ಕೊಡುವುದಕ್ಕೆ ನಿರಾಕರಿಸಿದನು. ಆಗ ನನ್ನ ಸಂಪೂರ್ಣ ಕಥೆಯನ್ನು ಆತನು ಹೇಳಿದನು. ಕೂಡಲೇ ಆಶ್ಚರ್ಯಚಕಿತಳಾಗಿ ನೀನು ಯಾರು ಎಂದು ಆತನನ್ನು ಪ್ರಶ್ನಿಸಿದೆನು. ಅದಕ್ಕೆ ನಾನೇ ಮೆಸ್ಸಿಯನು ಎಂದು ಹೇಳಿದನು. ಕೂಡಲೇ ಕೊಡವನು ಅಲ್ಲೇ ಬಿಟ್ಟು ಊರೊಳಕ್ಕೆ ಓಡೋಡಿ ಹೋಗಿ ಮೆಸ್ಸಿಯನು ಕುರಿತಾದ ಸುವಾರ್ತೆಯನ್ನು ಸಾರಿ ತಿಳಿಸಿದನು. ಅದನ್ನು ಕೇಳಿ ಅನೇಕರು ಆತನ ಬಳಿಗೆ ಬಂದರು. ನಾನೇ ಆ ಸಮಾರ್ಯದ ಸ್ತ್ರೀ. ಹೌದಾ? ಎಷ್ಟು ಆಶೀರ್ವಾದ ಹೊಂದಿದವಳು ನೀನು. ನಿನ್ನ ಸಂದೇಶ ಏನು? ನನ್ನ ಸಂದೇಶವು ಏನೆಂದರೆ, ಸ್ತ್ರೀಯರಾದ ನಾವುಗಳೆಲ್ಲರೂ ಸಹ ನಮಗೆ ಕೊಡಲ್ಪಟ್ಟ ಸಮಯದಲ್ಲಿ ಕ್ರಿಸ್ತನ ಸುವಾರ್ತೆಯನ್ನು ಎಲ್ಲಾ ಜನರಿಗೆ ಸಾರಿ ತಿಳಿಸಬೇಕು. ಹೌದು, ನನ್ನನ್ನು ಇಷ್ಟೆಲ್ಲಾ ವಿಚಾರಿಸಿದೆಯಲ್ಲ, ನೀನ್ ಯಾರಪ್ಪ? ನಾನು ಯೇಸು ಸ್ವಾಮಿಯನ್ನು ಹಿಂಬಾಲಿಸುವವರಲ್ಲಿ ಒಬ್ಬಳು. ನನ್ನ ವೃತ್ತಿ ಬಟ್ಟೆ ಹೊಲಿಯುವುದು. ಬಡವರಿಗೆ, ವೃದ್ಧ ಸ್ತ್ರೀಯರಿಗೂ ಬಟ್ಟೆಯನ್ನು ಹೊಲಿದು ಕೊಡುತ್ತಿದ್ದೆ. ನನ್ನ ಕೈಲಾದಷ್ಟು ಮಟ್ಟಿಗೆ ಬಡವರಿಗೆ ಸಹಾಯ ಮಾಡುತ್ತಿದ್ದೆ. ಇದ್ದಕ್ಕಿದ್ದ ಹಾಗೆ ಒಂದು ದಿನ ಅಸ್ವಸ್ಥಳಾಗಿ ಮರಣ ಹೊಂದಿದೆ. ಆಗ ನನ್ನನ್ನು ಪ್ರೀತಿಸುತ್ತಿದ್ದ ಮಹಿಳೆಯರು ಯೇಸುವಿನ ಶಿಷ್ಯನಾದ ಪೇತ್ರನನ್ನು ಕರೆಸಿ ನನಗಾಗಿ ಪ್ರಾರ್ಥನೆ ಮಾಡಲು ಕೇಳಿಕೊಂಡರು. ಆಗ ಪೇತ್ರನು ಮೊಣಕಾಲೂರಿ ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ, ತಬಿತಾ ಏಳು ಅಂದಾಗ ನನಗೆ ಪುನರ್ ಜೀವ ಬಂತು. ಯಪ್ಪದಲ್ಲಿದ್ದ ಅನೇಕರಿಗೆ ನಾನು ಸಾಕ್ಷಿಯಾಗಿ ನಾನೇ ಆ ತಬಿತಾ. ಒಬ್ಬ ಎಂತ ದೊಡ್ಡ ಅದ್ಭುತ! ಇವರಿಗೆ ಏನು ಹೇಳಲು ಬಯಸುತ್ತಿ? ನಾನು ಹೇಳುವುದೇನೆಂದರೆ, ಕ್ರಿಸ್ತನಲ್ಲಿದ್ದುಕೊಂಡು ಬದುಕುವವರು ಎಂದಿಗೂ ಸಾಯುವುದಿಲ್ಲ. ಹಾಗಾಗಿ ಕ್ರಿಸ್ತನಲ್ಲಿ ಆತುಕೊಂಡು ಬದುಕಿರಿ. ಸರಿ ಸರಿ, ನಮ್ಮ ಸಮಯ ಮುಗೀತು. ಬನ್ನಿರಿ, ನಾವೆಲ್ಲರೂ ಎಲ್ಲಿಂದ ಬಂದೆವೋ ಅಲ್ಲಿಗೆ ಹಿಂತಿರುಗಿ ಹೋಗೋಣ. ಅರೇ, ಲೋಟನ ಹೆಂಡತಿಯೇ, ನೀನು ನಮ್ಮ ಜೊತೆಗೆ ಬರುವುದಿಲ್ಲವೋ? ನಾನು ನ್ಯಾಯ ತೀರ್ಪಿನ ದಿನದವರೆಗೂ ಇಲ್ಲಿಯೇ ಕಾಯಬೇಕು. ನೀವೆಲ್ಲರೂ ಹೊರಡಿರಿ.
ಸತ್ಯವೇದದಲ್ಲಿ ಕಂಡುಬಂದ ಕೆಲವು ಮಹಿಳೆಯರ ಪರಿಚಯವನ್ನು ಅಭಿನಯದ ಮುಖಾಂತರವಾಗಿ ತೋರಿಸಿಕೊಟ್ಟಂತ ನಮ್ಮ ಮಹಿಳಾ ನೇಮಕೂಟದ ಸದಸ್ಯರಿಗೆ ವಂದನೆಯನ್ನು ಸಲ್ಲಿಸ್ತೇನೆ. ಈಗ ನಾವೆಲ್ಲರೂ ಎದ್ದು ನಿಂತುಕೊಂಡು ಇದಕ್ಕೆ ನೇಮಕವಾದಂತಹ ಸುವಾರ್ಥ ವೇದ ಪಾರಣವನ್ನ ಓದಿ ಕೇಳೋಣ. ಸಭೆಯವರು ದಯಮಾಡಿ ಎದ್ದು ನಿಂತುಕೊಳ್ಳುವಂತೆ ವಿನಂತಿ. ವಿಶ್ವ ಮಹಿಳಾ ದಿನದ ಆರಾಧನೆಗಾಗಿ ಸುವಾರ್ಥ ವೇದ ಪಾರಾಯಣಕ್ಕಾಗಿ ನೇಮಕವಾಗಿರುವ ವೇದ ತಾರಾಯಣವೇ ಒಡಂಬಡಿಕೆಯಿಂದ ಶ್ರೀ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ ವಚನಗಳು 27ರಿಂದ 30 ಹಾಗೂ 39ರಿಂದ 42ರವರೆಗೆ. For the World Women's Sunday, the Gospel reading is taken from St. John chapter 4 verses 27 to 30 and 39 to 42. ಅಷ್ಟರೊಳಗೆ ಆತನ ಶಿಷ್ಯರು ಬಂದು ಆತನು ಒಬ್ಬ ಹೆಂಗಸಿನ ಸಂಗಡ ಮಾತಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಆದರೂ ನಿನಗೆ ಏನು ಬೇಕು, ಆಕೆ ಸಂಗಡ ಯಾಕೆ ಮಾತಾಡುತ್ತಿ ಎಂದು ಒಬ್ಬರು ಕೇಳಲಿಲ್ಲ. ಆಗ ಆ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋಗಿ ಜನರಿಗೆ, ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೆ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು, ಬಂದು ಅವನನ್ನು ನೋಡಿರಿ, ಬರತಕ್ಕ ಕ್ರಿಸ್ತನು ಅವನೇ ಏನೋ ಎಂದು ಹೇಳಲು ಆತನ ಬಳಿಗೆ ಬರುವುದಕ್ಕೆ ಊರೊಳಗಿಂದ ಹೊರಟರು. ನಾನು ಮಾಡಿದ್ದನ್ನೆಲ್ಲ ಆತನು ನನಗೆ ಹೇಳಿದನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಾರ್ಯರಲ್ಲಿ ಅನೇಕರು ಆತನನ್ನು ನಂಬುವರಾದರು. ಆದ್ದರಿಂದ ಆ ಸಮಾರ್ಯರು ಆತನ ಬಳಿಗೆ ಬಂದು ನೀನು ನಮ್ಮಲ್ಲಿ ಇರಬೇಕೆಂದು ಆತನನ್ನು ಬೇಡಿಕೊಳ್ಳಲು ಆತನು 2 ದಿವಸ ಅವರಲ್ಲೇ ಇದ್ದನು. ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ, ನಾವು ಈತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ, ನಾವು ಕಿವಿಯಾರೆ ಕೇಳಿ ಈತನು ಲೋಕರಕ್ಷಕನೇ ಹೌದೆಂದು ತಿಳಿಕೊಂಡಿದ್ದೇವೆ ಎಂದು ಹೇಳಿದರು ಎಂಬುದೇ. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ಸಭೆಗೆ ದಯವಿಟ್ಟು ಕೂತ್ಕೊಳ್ಳಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ದಿವಸ ವಿಶ್ವ ಮಹಿಳಾ ಭಾನುವಾರವನ್ನಾಗಿ ನಾವು ನಮ್ಮ ಆಲಯದಲ್ಲಿ ಆಚರಿಸುತ್ತಿರುವಾಗ ಈ ಒಂದು ದಿವಸಕ್ಕೋಸ್ಕರವಾಗಿ ನಾವು ವಿಶೇಷ ಪ್ರಸಂಗಿಯನ್ನ ಕರೆಯುವಂಥದ್ದು ಯಾರು ಎಂಬುದಾಗಿ ಆಲೋಚನೆ ಮಾಡುವಾಗ ನಮಗೆ ಮೊದಲನೇದಾಗಿ ತಿಳಿದು ಬಂದಂಥದ್ದು ಮೇರಿ ಶಾಲಿನಿ ಅಮ್ಮನವರು. ಇವರು ಈಗ ಪ್ರಸ್ತುತ CSI ಬ್ಲಾಕ್ ಮೆಮೋರಿಯಲ್ ಚರ್ಚ್ ನಲ್ಲಿ ಸಭಾಪಾಲಕಿಯಾಗಿ ಅವರು ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಮತ್ತು ಅವರನ್ನ ನಾವು ದೂರವಾಣಿಯ ಮೂಲಕವಾಗಿ ಸಂಪರ್ಕಿಸಿ ಅವರನ್ನು ಕೇಳಿಕೊಂಡಾಗ ಅವರು ಪ್ರೀತಿಪೂರ್ವಕವಾಗಿ ಅವರು ಒಪ್ಪಿಕೊಂಡಿದ್ದಾರೆ. ಯಾಕಂದ್ರೆ ಪ್ರಾಮುಖ್ಯವಾಗಿ ಅವರು ಹೆಚ್ಚಿನ ಅಂತ ಅಂಶ ಅವರು ತಮಿಳು ಸಭೆಯಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದಂಥವ್ರು. ಇವರು ಮೊದಲನೆಯ ಬಾರಿ ಅವರು ಕನ್ನಡದಲ್ಲಿ ಅವರು ಪ್ರಸಂಗವನ್ನ ಮಾಡುವಂತವರಾಗಿದ್ದಾರೆ. ಅಂದರೆ ಅದರಲ್ಲಿ ನಮಗೆ ಗೊತ್ತಾಗ್ತದೆ ಅವರಿಗೆ ಸೇವೆಯಲ್ಲಿ ಎಷ್ಟು ಆಸಕ್ತಿ ಉಂಟು. ಯಾವುದೇ ರೀತಿಯಾದ ಭಾಷಾ ತಾರತಮ್ಯ ಇಲ್ಲದೆ, ಇಲ್ಲ ನಾನು ಕನ್ನಡನು ಕೂಡ ಮಾತನಾಡಬಲ್ಲೆ, ಕನ್ನಡದಲ್ಲಿ ಕೂಡ ನಾನು ಪ್ರಸಂಗಿಸಲು ದೇವರು ನನಗೆ ಸಹಾಯ ಮಾಡುವಂತವನಾಗಿದೆ ನಿಮ್ಮದಾಗಿ ಹೇಳಿ ಆ ಒಂದು ವಿಶೇಷವಾದಂತಹ ಒಂದು ನಂಬಿಕೆಯಲ್ಲಿ ಈ ಸಮಯದಲ್ಲಿ ಅವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಅದರಿಂದ ಈ ಸಮಯದಲ್ಲಿ ನಿಮ್ಮೆಲ್ಲರ ಪರವಾಗಿ, ಸಭಾಪಾಲನಾ ಸಮಿತಿಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಪ್ರೀತಿಯೊಳಮ್ಮನವರಿಗೆ ನಾವು ಪ್ರೀತಿಪೂರ್ವಕವಾದಂತಹ ಆಹ್ವಾನವನ್ನ ನಮ್ಮ ಸಭೆಗೆ ನೀಡುವಂತವರಾಗಿದ್ದೇವೆ. ಮತ್ತಲ್ಲದೆ ಅವರ ಜೊತೆ ಏನವರು ಮತ್ತು ಅವರ ಮಕ್ಕಳು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಯಿಂದ ನಾನು ಹೊಂದಿಸುವಂತವನಾಗಿದ್ದೇನೆ. ಮಾತ್ರವಲ್ಲದೆ ಈ ಸಂದರ್ಭದಲ್ಲಿ ನಮ್ಮನ್ನ ದೇವರ ವಾಕ್ಯದಲ್ಲಿಯೂ ಕೂಡ ಅವರು ನಡೆಸುವಂತೆ ನಾನು ಅವರನ್ನ ಪ್ರೀತಿಯಿಂದ ನಾನು ಕೇಳಿಕೊಳ್ಳುತ್ತೇನೆ. ಸಿದ್ಧವಾಗುವ ಹಾಗೆ ನಾವು ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ ಗೀತದ ಒಂದು ಚರಣವನ್ನ ನಾವು ಪ್ರಾರ್ಥನಾ ಪೂರ್ವಕವಾಗಿ ಹಾಡಿಕೊಂಡು ನಾವು ದೇವರ ವಾಕ್ಯ ಸಂದೇಶಕ್ಕೋಸ್ಕರವಾಗಿ ಸಿದ್ಧಗೊಳ್ಳೋಣ.
ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಯೆಹೋವನೇ, ನಮ್ಮ ಶರಣವೇ, ವಿಮೋಚಕನೇ, ಈ ವೇಳೆಗಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನನ್ನ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನನಗೆ ಸಮರ್ಪಕವಾಗಿರಲಿ. ಆಮೆನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಕರ್ತನ ಪವಿತ್ರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಾಗಿ ಈ ಬೆಳಗಿನ ಅನ್ಯೋನ್ಯತೆಯಲ್ಲಿ ಸೇರಿ ಬರುವಂತೆ ದೇವರು ನಮ್ಮೆಲ್ಲರಿಗೂ ಕೊಟ್ಟಂತ ಒಂದು ಸದಾವಕಾಶಕ್ಕಾಗಿ ನಾನು ದೇವರಿಗೆ ಸ್ತುತಿಯನ್ನು ಸಲ್ಲಿಸುತ್ತೇನೆ. ಐ ಥ್ಯಾಂಕ್ ನೋವಯ್ಯ and the committee members for inviting me. ಈ ಆರಾಧನೆಯಲ್ಲಿ ಮತ್ತು ಈ ವಾಕ್ಯ ಧ್ಯಾನದಲ್ಲಿ ಸೇರಿ ಬಂದಂತಹ ತಮ್ಮೆಲ್ಲರನ್ನೂ ಕೂಡ ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸುವಂತಾಗಿದ್ದೇನೆ. And wishing all the women of this church a very happy Women's Day. May God bless you. It's not a single day, but each and every day is a Women's Day for us. ಎಲ್ಲಾ ಮನೆಗಳಲ್ಲೂ ಮಕ್ಕಳು ಹುಟ್ಟುತ್ತಾರೆ. ಆದ್ರೆ ಇವತ್ತಿಗೂ ನಮ್ಮ ದೇಶದಲ್ಲಿ ನಮ್ಮ ಮನೇಲಿ ಮಗು ಹುಟ್ಟಿದ್ರೆ ಅದು ಗಂಡು ಮಗು ಆಗಿ ಹೆಣ್ಣು ಮಗು ಆಗಿ ಹುಟ್ಟುತ್ತೆ. ಗಂಡು ಮಗು ಹುಟ್ಟಿದ್ರೆ ಫೋನ್ ಮಾಡಿ ತಕ್ಷಣ ತಿಳಿಸ್ತಾರೆ ಎಲ್ಲರಿಗೂ. ಹೆಣ್ಮಗು ಹುಟ್ಟಿದ್ರೆ ಸ್ವಲ್ಪ ಹೊತ್ತು ಆಗ್ಲಿ ಅಂತಾರೆ. In one or the other way, there is some kind of difference in our emotions. Year after year, ಒಂದೊಂದು ವರ್ಷನೂ ಮಾರ್ಚ್ 8ನೇ ತಾರೀಕು ಮಹಿಳೆಯರ ದಿನಾಚರಣೆಯನ್ನು ನಾವು ಆಚರಿಸುತ್ತೇವೆ. The world celebrates it. ಇದಕ್ಕೆ ಕಾರಣವೇನು? It is traced to 1909. Women in millions took streets. ಲಕ್ಷ ಲಕ್ಷ ಮಹಿಳೆಯರು ರೋಡ್ಗಿಳಿದ್ರು. ಅವ್ರು ಯಾಕೆ ಇಳಿದ್ರು ಅಂದ್ರೆ, ದೇ ಡಿಮಾಂಡೆಡ್ ದ ರೈಟ್ ಟು ಹೋಲ್ಡ್ ಪಬ್ಲಿಕ್ ಆಫೀಸ್. ವೋಟ್ ಮಾಡಕ್ಕೆ ನಮಗೂ ಹಕ್ಕಿದೆ, ಆಫೀಸ್ ಅಲ್ಲಿ ಕುಳಿತುಕೊಳ್ಳಕ್ಕೆ ನಮಗೂ ಹಕ್ಕಿದೆ. ಅಂಡ್ ಇಂಪಾರ್ಟೆಂಟ್ಲಿ, ಪುರುಷರಿಗೆ ಸಮಾನವಾಗಿ ನಮಗೂ ಸಂಬಳವನ್ನು ಕೊಡಬೇಕು. ವಿ ಹ್ಯಾವ್ ದಿ ರೈಟ್ ಟು ಗೆಟ್ ಈಕ್ವಲ್ ಪೇಮೆಂಟ್. ಲಕ್ಷಾಂತರ ಮಹಿಳೆಯರು ಇಲ್ಲಿ ಹೋರಾಟ ಮಾಡಿದರು. And later the UN recognized, and there were many women who lost their lives. ಜೀವವನ್ನು ತ್ಯಾಗ ಮಾಡಿದ ಮಹಿಳೆಯರಿದ್ದಾರೆ. When they demanded self-respect, when they identified women as something, the image of God that God has really created, and man has to acknowledge it, and the world has to acknowledge it ಅಂತ ಹೋರಾಡುವಾಗ ಈ ಮಹಿಳೆಯರ ದಿನ ನಮ್ಮ ನನಸಾಗಿ ಮಾರಿತು. ನಾವು ಓದಿ ಕೇಳಿದ ಈ ಆದಿಕಾಂಡ 16ನೇ ಅಧ್ಯಾಯದಲ್ಲಿ ಹಾಗಾರಿನ ದೇವರ ಬಗ್ಗೆ ನಾವು ಧ್ಯಾನ ಮಾಡುತ್ತಿದ್ದೇವೆ. ಹೇಗಸ್ ಗಾಡ್ ಇಸ್ ಅವರ್ ಗಾಡ್. ಹಾಗಾರನ ದೇವರಾಗಿ ಅವಳನ್ನು ನೋಡಿದ ದೇವರು ಈ ದಿನ ನಮ್ಮೊಂದಿಗೂ ಇದ್ದಾನೆ. ಹಾಗಾರಳ ಇಕ್ಕಟ್ಟಿನಲ್ಲಿ ಇದ್ದವರು ಈ ದಿನ ನಮ್ಮೊಂದಿಗೂ ಇದ್ದಾರೆ. He spoke to Hagar as a God who sees. ನಾನು ನಿನ್ನನ್ನು ನೋಡುವ ದೇವರಾಗಿ ಇದ್ದೇನೆ. ಇದೇ ಈ ದಿನದ ಧ್ಯಾನ. ನಾನು ನಿನ್ನನ್ನು ನೋಡುವ ದೇವರಾಗಿ ಇದ್ದೇನೆ. ಈ ಅಧ್ಯಾಯದ ಹಿನ್ನೆಲೆ, God has promised Abraham in Genesis chapter 15. ದೇವರು ಅಬ್ರಾಹ್ಮನಿಗೆ ನಾನು ನಿನಗೆ ಸಂತಾನವನ್ನು ಕೊಡುವೆನು ಎಂದು ಹೇಳುವ ಸಂಗತಿಯನ್ನು ನಾವು ನೋಡಿದ್ದೆವು. ಅಬ್ರಾಹ್ಮನು ಅದನ್ನು ನಂಬಿದರು. ಆದರೆ 16ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ಸಾರಾಯಲು ಅಬ್ರಾಹ್ಮನಿಗೆ, ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ, ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು.
In spite of hearing God's promise, they resorted to fleshly means. ಶಾರೀರಿಕವಾಗಿ ಸ್ವಂತ ಆಲೋಚನೆಯಿಂದ ಹೊಂದುವುದಕ್ಕೆ ಅವರು ಪ್ರಯತ್ನ ಮಾಡಿದರು. ಈ ಸಂಗತಿಯ ನಿಮಿತ್ತವಾಗಿ ಒಂದು ಸಮಸ್ಯೆ ಈಗ ಶುರುವಾಗುತ್ತಿದೆ. ಮೋಸ್ಟ್ ಆಫ್ ದ ಟೈಮ್ಸ್ ಗಾಡ್ ಇಸ್ ಪ್ರಾಮಿಸ್ಡ್ ಅಸ್. ನಮಗೆ ದೇವರು ವಾಗ್ದಾನವನ್ನು ಕೊಟ್ಟಿದ್ದಾರೆ. And we know that each and every day God is guiding us. But then most of the times we go with our thoughts. We go with our decisions. ದೇವರನ್ನ ಎಲ್ಲೂ ಪ್ರಯಾರಿಟೈಸ್ ಮಾಡಲ್ಲ. ಈ ಜಾಗದಲ್ಲಿ ಈ ಸಮಯದಲ್ಲಿ ನನ್ನ ನಿರ್ಧಾರ ಮೇಲೆ ಬರಬೇಕು ಎಂದು ಅವಸರವಾಗಿ ನಾವು ತೆಗೆದುಕೊಳ್ಳುವ ತೀರ್ಮಾನಗಳು ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಕೊಂಡು ಬರುತ್ತದೆ. ಈಗ ಸಾರಾಯಿ ಅವರು ತೆಗೆದುಕೊಂಡ ಈ ಒಂದು ನಿರ್ಧಾರದಿಂದ there are 3 people who are hurt, who are disappointed, whose dreams are shattered. ಹಾಗಾರನ್ನು ನೀನು ತೆಗೆದುಕೊಳ್ಳಬೇಕು ಅಂದಾಗ ಈಗ ಹೇಗರ್ ಇಸ್ ಪ್ರೆಗ್ನೆಂಟ್. ಈಗ ಬಂದಿದೆ ಒಂದು ಸಮಸ್ಯೆ. ಸಾರಾ ಹೇಳುತ್ತಿದ್ದಾಳೆ, ದಿಸ್ ಫೀಮೇಲ್ ಹೇಗರ್, ಶಿ ಇಸ್ ಲುಕಿಂಗ್ ಮೀ ಡೌನ್. ತಾತ್ಸಾರವಾಗಿ ನನ್ನನ್ನು ನೋಡುತ್ತಿದ್ದಾಳೆ. Sarai is mad at Hagar. Hagar is mad at Sarai. Abraham do not know what to do. He's under confused state. But then Abraham wants to take a stand. Sarai complains to Abraham. ಇಲ್ಲಿ ನೋಡು, ನಿನಗೋಸ್ಕರ ಇವಳನ್ನ ತಂದೆ, ನನಗೆ ಮಗುವಿಲ್ಲವೆಂದು. ಈಗ ನೋಡಿ ಏನಾಗಿದೆ ಎಂದು. ಇವಳು ನನ್ನನ್ನ ಬೇರೆ ತರ ನೋಡುತ್ತಿದ್ದಾಳೆ, ಕೀಳಾಗಿ ನೋಡುತ್ತಿದ್ದಾಳೆ. ಈಗ ನೀನು ಮಾತನಾಡಬೇಕು ಎಂದು. They did not hear the promise of God. And now they are facing the difficulty. Abraham takes a stand. He says, the woman who is oppressed, the woman who is a slave, she is a slave from Egypt, a bonded labor. ದಾಸಿಯಾಗಿ ಇರುವವಳು ಯಜಮಾನರು ಏನು ಹೇಳುತ್ತಾರೋ ಎಲ್ಲ ಮಾಡಬೇಕು. It was not a command of God to Sarai to send Hagar to David, but then it was a culture there. Most of the culture we follow today, God hates it. ಗಂಡಂದ್ರೆ ಮೇಲೇನೆ ಇರಬೇಕು, ಹೆಣ್ಣಂದ್ರೆ ಕೆಳಗೆನೆ ಇರಬೇಕು. ಇದು ನಮ್ಮ ಕಲ್ಚರಲ್ಲಿ ಬಂದಿರೋದು ಒಂದು. God doesn't like that. He doesn't like this. ಇಲ್ಲಿ God did not like this. And Abraham, ಅವನೇನು ಹೇಳಿದ್ರು ಗೊತ್ತಾ? Abraham said to Sarai, behold, your servant is in your power. ನಿನ್ನ ದಾಸಿಯು ನಿನ್ನ ಕೈಯಲ್ಲಿ ಇದ್ದಾಳೆ. ಮನಸ್ಸು ತುಂಬುವಂತೆ ಮಾಡು ಅಂದನು. ಯು ಹ್ಯಾವ್ ದಿ ಪವರ್, ಡೂ ಎನಿಥಿಂಗ್ ಯು ವಾಂಟ್. 6ನೇ ವಚನದಲ್ಲಿ, 16ನೇ ಅಧ್ಯಾಯ 6ನೇ ವಚನದಲ್ಲಿ ಏನಿದೆ ಓದಿರಿ. ನಿನ್ನ ದಾಸಿಯು ನಿನ್ನ ಕೈಯಲ್ಲೇ ಇದ್ದಾಳೆ, ಮನಸ್ಸು ಬಂದಂತೆ ಮಾಡು ಎಂದನು. ಆಗ ಸಾರಾಯಲು ಅವಳನ್ನು ಬಾಧಿಸಲು ಅವಳು ಓಡಿ ಹೋದಳು. Sarai dealt harshly with her and she fled from her. There's a serious conflict here. When you don't obey God's word, there is a serious conflict that each and every human has to undergo. Most of the time, who is the enemy of a woman? It's not just man. Sometimes even women becomes an enemy. Right? And see here, God is here and there is a serious conflict. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ he said everything is yours, enjoy it, stay happy. But then what happened? One evening when he came, Adam, where are you? ನಾನು ಬೆತ್ತಲೆಯಾಗಿದ್ದೇನೆ, I'm naked. God is shocked. Who said you are naked? Did you eat the fruit that I said you not to eat? ನಾನು ಮಾಡಬೇಡ ಅಂತ ಹೇಳಿದ್ನ ನೀನ್ ಮಾಡಿದೀಯಾ? ಯಾರಾದ್ರೂ ಒಳಗೆ ಬಂದರ? ನೀನ್ ಹೇಳಿದ್ರ ಏನಾದ್ರೂ ಮಾಡು ಅಂತ? ನೀನ್ ಯಾಕೆ ಹೀಗಿದೀಯಾ? Where are you, Adam? ಒಂದೊಂದು ದಿನಾನು ಒಂದೊಂದು ವಿಧವಾಗಿ ಜೀವಿಗಳನ್ನು ಸೃಷ್ಟಿ ಮಾಡಿ ಸಂತೋಷಪಟ್ಟ ದೇವರು, when he created man, he just saw it was perfect. ಆದ್ರೆ ಅದೇ ಆದಿಕಾಂಡ 6ನೇ ಅಧ್ಯಾಯ 6ನೇ ವಚನದಲ್ಲಿ ಏನಿದೆ ಓದಿ. It is very important verse. Each and every second God undergoes this pain. ಮನುಷ್ಯನನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು
ತನ್ನ ಹೃದಯದಲ್ಲಿ ನೊಂದುಕೊಂಡನು. And the Lord was sorry that he had made man on the earth, and it grieved him to his heart. ಹೃದಯದಲ್ಲಿ ನೊಂದುಕೊಂಡನು. Each and every time when we disobey God's word, God is deeply hurt. You think only you are hurt? When you disobey God, God is deeply hurt. ತನ್ನ ಹೃದಯದಲ್ಲಿ ಆತನು ನೊಂದುಕೊಂಡನು. And now, having confused, 7ನೇ ವಚನದಲ್ಲಿ ಹಾಗಾರಳು ಮರಳುಗಾಡಿನಲ್ಲಿ ಶೂರಿನ ಮಾರ್ಗದ ಹೊರತೆಯ ಹತ್ತಿರ ಇರುವಾಗ ಯೆಹೋವನ ದೂತನು ಅವಳನ್ನು ಕಾಣುತ್ತಿದ್ದಾನೆ. ಹಾಗಾರ್, ಹೇಗರ್ ಮೀನ್ಸ್ ಫ್ಲೈಟ್. ಎಬ್ರೇಯ ಪದದಲ್ಲಿ ಇದಕ್ಕೆ ಅರ್ಥ ಓಡಿ ಹೋದವಳು ಅಂತ. We do not know the original name of this female, but since she fled, since she ran away, her name is Hagar. She fled. When God created us, most of the times, even we flee from God. And God asks this man, Adam, did you allow your imaginations work on you? ಈಗ ಹಾಗಾರು ಅಷ್ಟೇ, ಅಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಿರುವಾಗ ತನಗೆ ಎಷ್ಟೋ ಯೋಚನೆಗಳು ಬಂದಿರುತ್ತದೆ. ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ಸ್ ನಾಟ್ ಓನ್ಲಿ ಮ್ಯಾನ್, ವಿಮೆನ್ ಹ್ಯಾವ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಅಲ್ವಾ. ಅದೇ ಸತ್ಯ ಏನಂದ್ರೆ ಮಹಿಳೆಯರಿಗಿಂತ ಪುರುಷರಿಗೆ ತುಂಬಾ ಪ್ರಾಬ್ಲಮ್ಸ್ ಇದೆ. ಬಟ್ ದ ಫ್ಯಾಕ್ಟ್ ಇಸ್, ಪುರುಷರಿಗೆ ನಿಮಗೆ ಸಲ್ಯೂಷನ್ಸ್ ಇದೆ, ಮಹಿಳೆಯರಿಗೆ ಸಲ್ಯೂಷನ್ಸ್ ಇಲ್ಲ. ಕಡಿಮೆನೆ ಪ್ರಾಬ್ಲಮ್ಸ್ ಮಹಿಳೆಯರಿಗೆ, ಆದ್ರೆ ಸಲ್ಯೂಷನ್ಸ್ ಇಲ್ಲ. That's where we have to suffer. ಪುರುಷರಿಗೆ ಹೋದ್ರೆ ಪ್ರಾಣ ಮಾತ್ರ ಹೋಗುತ್ತೆ, ಮಹಿಳೆಯರಿಗೆ ಜೊತೆಲಿ ಮಾನನೂ ಹೋಗುತ್ತೆ. Each and every time she has to be very careful. Oh my God, what will he say? Oh my God, what my children will say? Oh my God, what is this society going to say about me? What I have to do? Most of the women are entangled in this kind of triangles. My dear women, whenever you suffer, don't get into imaginations. Satan's plan is this. He makes you to suffer. He comes like an advertising agent. He comes through people. He comes through thoughts. ಈ ಕತೆ, ಕವಿತೆ, ಕಾವ್ಯ ಇದರಿಂದ ಲೈಫಲ್ಲಿ ಸ್ವಲ್ಪ ಮುಂದೆ ಬಂದವರು ವೆರಿ ಲೆಸ್ ಪರ್ಸೆಂಟೇಜ್, ಅದೇ ಹಾಳಾದವರು ತುಂಬಾ ಜಾಸ್ತಿ. ಈ ಸೀರಿಯಲ್ಸ್ ನೋಡೋದ್ರಿಂದ, ಫಿಲಮ್ ನೋಡೋದ್ರಿಂದ, ತುಂಬಾ ನೈಟ್ ಎಲ್ಲ ಮಲ್ಕೊಂಡು ನೀನ್ ಕಲ್ಪನೆ ಮಾಡೋದ್ರಿಂದ ಹಾಳಾಗಿರೋದು ತುಂಬಾ ಜಾಸ್ತಿ. The work of Satan as an advertising agent, when he enters, he says to Eve, this is how it becomes when you eat this fruit. She started imagining, wow, it's so nice that I become like God. I'm so powerful. ಯಾವಾಗ ದೇವರನ್ನು ಯೋಚನೆ ಮಾಡದೆ, when you give place to imagine about yourself, having a selfish thought, there enters the problem. ಸಾರಾಯಿನ ಆ ಒಂದು ಜೀವನದಲ್ಲಿ ದೇವರು ಕೊಟ್ಟ ವಾಗ್ದಾನವನ್ನು ನಂಬದೆ ತನ್ನದೇ ಆದ ಒಂದು ಕಲ್ಪನೆಯಲ್ಲಿ ಇದು ಸರಿಯಾಗಿ ಬರುತ್ತೆ, ಹಾಗಾರನ್ನು ತಗೊಂಡು ನನಗ ಒಂದು ಸಂತಾನವನ್ನು ನಾನು ಉಂಟು ಮಾಡುತ್ತೇನೆ ಎಂದು ಅವಳು ಮುಂದೆ ಬಂದಾಗ, ದೇರ್ ವಾಸ್ ಅ ಡಿಫಿಕಲ್ಟಿ ದೇರ್. They raised many problems. We have to wait for God's time. ನಾವು ದೇವರ ಸಮಯಕ್ಕಾಗಿ ಕಾಯಬೇಕು. ನಮ್ಮ ಶಾರೀರಿಕವಂತಹ ಆಲೋಚನೆಯಿಂದ ಕಾರ್ಯಗಳನ್ನು ಮಾಡುವಾಗ ಅನೇಕ ಸಮಸ್ಯೆಗಳು ನಮಗೆ ಎದುರಾಗುತ್ತದೆ. Doing things in our own way without waiting on God creates problems. Do not allow the imagination to run into your mind before you face God. Face God each and every second. For every person created in this world, ದೇವರು ಒಬ್ಬರೊಬ್ಬರನ್ನು ಸೃಷ್ಟಿ ಮಾಡುವಾಗ, ಗಂಡು ಹೆಣ್ಣು ಪುರುಷ ಮಹಿಳೆ ಎಂದು ಸೃಷ್ಟಿ ಮಾಡುವಾಗ, he has kept a purpose in their life. ಅಬ್ರಾಮನ ಜೀವನದಲ್ಲಿ, ಅಬ್ರಾಮ್ ಅಂದ್ರೆ ಉನ್ನತ ತಂದೆ ಅಂತ ಅಲ್ವಾ. ಈ ಉನ್ನತ ತಂದೆ ಈ ಕಾರ್ಯವನ್ನು ಮಾಡೇ ಇರಬಾರ್ದಾಗಿತ್ತು. But then he did it. Only in the next chapter his name changes to Abraham. ಇಲ್ಲಿ ಅಬ್ರಾಮ್ ಮಾತ್ರನೇ. Only in the next chapter Sarah changes to Sarai. The masters were not faithful. When she was a slave there, Hagar ಅಲ್ಲಿ ದಾಸಿಯಾಗಿದ್ದಾಗ, she was under a condition. And most of the times, even we are in a condition wherever we are placed. At home, office, wherever you are, we have a condition. Man or women, ಯಾರಾಗಿದ್ರು ಕಂಡೀಷನ್ಸ್ ಇದೆ. ಅದರಲ್ಲೂ ವಿಮೆನ್ಗೆ ಇನ್ನೂ ಜಾಸ್ತಿನೇ ಇದೆ.
There is no freedom without law. We understand that. There is no freedom without law. Okay, what is freedom? ಮಹಿಳೆಯರಿಗೆ ಫ್ರೀಡಮ್ ಬೇಕಲ್ವಾ? ವಾಟ್ ಇಸ್ ಫ್ರೀಡಮ್? ಪುರುಷರು ಯೋಚನೆ ಮಾಡ್ಬೇಕು, ಏನ್ ಫ್ರೀಡಮ್ ಬೇಕು? ನಮ್ಮ ಅಮ್ಮನ್ ತರ ಅಜ್ಜಿ ತರ ಇದ್ರ? ಇವ್ರಿಗೆಲ್ಲ ಕೊಟ್ಟಿದೀವಲ್ಲ, ಹಣ ಕೊಟ್ಟಿದೀವಿ, ಒಡವೆ ಕೊಟ್ಟಿದೀವಿ, ಮನೆ ಕೊಟ್ಟಿದೀವಿ, ಓದಿಸ್ತಾ ಇದ್ದೀವಿ, ಇನ್ನ ಏನ್ ಪ್ರಾಬ್ಲಮ್? ಎಲ್ಲಿದೆ? ಏನ್ ಬೇಕು ಫ್ರೀಡಮ್? ಕೇಳ್ಬೋದು, ತಿಳ್ಕೊಂಡಿರ್ತಾರೆ. Okay, you tell me, what is freedom? What is freedom? ನೀವು ಹೇಳಿ, what is freedom? ನಮ್ಗೆ ಇಷ್ಟ ಬಂದಿದ್ನ ಮಾಡೋದು ಅಲ್ವಾ? ಇಷ್ಟ ಬಂದಿದ್ನ ಮಾಡೋದು, ಅದನ್ನೆಲ್ಲ ಮಾಡ್ತಾನೆ ಇದೀವಿ, ಆದ್ರೂ ಮನ್ಸಲ್ಲಿ ಒಂದು ದುಃಖ ಇದೆ. ಫ್ರೀಡಮ್ ಇಸ್ ನಾಟ್ ಜಸ್ಟ್ ಓನ್ಲಿ ವಾಟ್ ಯು ವಾಂಟ್, ಅದನ್ನ ನೀವು ಮಾಡೋದು. ನನ್ಗೆ ಇಷ್ಟ ಇಲ್ಲದೆ ಇರೋದನ್ನು ನಾನು ಮಾಡಲ್ಲ. ಏನು? ನನಗೆ ಇಷ್ಟ ಇಲ್ಲ ಅಂದ್ರೆ ಮಾಡಲ್ಲ. ಮೋಸ್ಟ್ ಆಫ್ ಯು ಹಿಯರ್ ಮೇ ಬಿ ವೆರಿ ಗುಡ್ ಕುಕ್, ಚೆನ್ನಾಗಿ ಅಡಿಗೆ ಮಾಡ್ತೀರಾ. ಆದ್ರೆ ಎಲ್ಲಾ ದಿನನೂ ಅಡಿಗೆ ಮಾಡಕ್ ಇಷ್ಟ ಆಗತ್ತಾ? ಮನೇಲಿ ಹೋಗಿ ಮಾಡ್ಬಿಟ್ಟಿರ, ಆಮೇಲೆ ನನಗೆ ಫೋನ್ ಮಾಡಿ ಬೈತಾರೆ. ಎಲ್ಲಾ ದಿನ ಅಡಿಗೆ ಮಾಡಕ್ಕೆ ಇಷ್ಟ ಆಗಲ್ಲ. ಬಟ್ ದೆನ್ ಅವ್ರ ಫ್ರೀಡಮ್ ಅಲ್ಲಿಲ್ಲ. ಬಟ್ ದೇರ್ ಆರ್ ಮೆನ್, ಹಸ್ಬೆಂಡ್ಸ್ ಇದ್ದಾರೆ, ಮಕ್ಳು ಇದ್ದಾರೆ, ದೇರ್ ಆರ್ ಸನ್ಸ್ ಹೂ ಅಂಡರ್ಸ್ಟ್ಯಾಂಡ್ ದೇರ್ ಮದರ್, ವೈಫ್, ಡಾಟರ್. ಇಷ್ಟ ಇಲ್ಲ ಅಂದ್ರೆ ಮಾಡಬೇಡ, ಫ್ರೀ ಆಗಿದ್ಬೇಡ. ದಟ್ ಈಸ್ ಫ್ರೀಡಮ್. ಆ ಫ್ರೀಡಮ್ ನ ಮನೆ, ಒಡವೆ, ಓದು ಇದೆಲ್ಲ ನನ್ಗೇನು ಕೊಡಲ್ಲ. ನನ್ನ ಮನ್ಸಿಗೆ ನೀನ್ ನೆಮ್ಮದಿ ಕೊಡ್ಬೇಕು. ವಿವೇಕಾನಂದ ಅವರು, ಸ್ವಾಮಿ ವಿವೇಕಾನಂದ ಅವರು ಒಂದ್ ಮಾತು ಹೇಳ್ತಾರೆ, ತುಂಬಾ ಇಷ್ಟ. ಓ ವುಮನ್, ಓ ಹೆಣ್ಣೆ, ನೀನು ಸುಂದರವಾಗಿ ಇದ್ದೀಯಾ ಅಂತ ಹೇಳುವ ಆ ಮಾತನ್ನು ಯಾವ ಗಂಡಿಗೂ ಕೊಡಬೇಡ. ನಿನ್ನ ಸ್ವಾಭಿಮಾನ ಅದನ್ನು ತೀರ್ಮಾನಿಸಿ. Let not any male say that you're beautiful. It is decided by your self-respect. No one is here to decide you're beautiful. Mostly women ಬೀಳೋದು ಈ ಎರಡು ವಾಕ್ಯಕ್ಕೆ, ನೀವು ತುಂಬಾ ಚೆನ್ನಾಗಿದ್ದೀರಾ ನೋಡಕ್ಕೆ, ನೀವು ತುಂಬಾ ಒಳ್ಳೆಯವರು ಅನ್ಸುತ್ತೆ. ಹೌದಾ? ಹಿಂಗೆ ನಾನು ಹೇಳೋದ್ನೆಲ್ಲ ನಂಬ್ತೀಯಲ್ಲ? It is decided by our self-respect. Though we are bound to live in a condition, we are here to stand up for our self-respect. ಹಾಗಾರಲ್ಲಿಗೆ ಅಲ್ಲಿ ನಿಂತಿದ್ಲು, ತುಂಬಾ ಕಷ್ಟಗಳನ್ನು ಅನುಭವಿಸಿದ್ಲು. ಯಜಮಾನ ಏನ್ ಹೇಳಿದ್ರು, ಮಾಸ್ಟರ್ಸ್ ವಾಟ್ ಎವರ್ ದೇ ಸೆಡ್, she has to listen. She will go to any extent to do it. She even was ready to give birth to Abraham's son. But then again, to an extent, she was not ready to give her self-respect. And that's the reason she ran into the wilderness. ಅರಣ್ಯ ಕಾಡುಗಳು ಒಳಗೆ ಅವಳು ಓಡಿದಳು ಎಂದು ನಾವು ನೋಡುತ್ತೇವೆ. 8ನೇ ವಚನದಲ್ಲಿ ಸಾರಾಯಳ ದಾಸಿಯಾದ ಹಾಗಾರಲೇ, ಓದಿ ಒಬ್ಬರು 8ನೇ ವಚನ. ಓಕೆ ಮಾ. ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವಳು, ನನ್ನ ಯಜಮಾನಿಯಾದ ಸಾರಾಯಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು. ದಿ ಏಂಜಲ್ ಆಫ್ ದಿ ಲಾರ್ಡ್ appeared. It said it is Jesus Christ who appeared as the pre-incarnate, the messenger there. He's asking, where are you going? ಹಾಗಾರ ಹೇಳ್ತಾಳೆ, I am running away. Where are you running away? I'm running away from my confusions. ಇಕ್ಕಟ್ಟಿನಲ್ಲಿದ್ದೀನಿ, so I'm running away. I feel I'm lost, so I'm running away. I feel I'm suffering, so I'm running away. I'm running away from my failures. I'm running away from my own self. ನನ್ನಿಂದನೇ ನಾನು ದೂರ ಓಡಿ ಹೋಗುತ್ತಿದ್ದೇನೆ. She's still running. The angel is asking her, where are you running? It's saying, I want to run. I am running away. She's running into this wilderness. ಮರಳು ಗಾಡಿನಲ್ಲಿ ಓಡುತ್ತಿದ್ದಾಳೆ. Most of the times when we want to go to another place, we see if the place is very safe. ಯಾರಾದ್ರೂ ನಮಗೆ ಉಪಕಾರ ಮಾಡುವವರಾಗಿದ್ರೆ, ನಮ್ಮನ್ನ ನೋಡ್ಕೊಳ್ಳುವವರಾಗಿದ್ರೆ ಅಲ್ಲಿ ಹೋಗ್ತೀವಿ ನಾವು. ಇಲ್ಲಿ ಹಾಗಾರಲು ಅದನ್ನ ನೋಡ್ಲಿಲ್ಲ, ನನ್ ಬಿಟ್ರೆ ಸಾಕು, ನನ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಅಂತ
ಮರಳು ಕಾಡಿನಲ್ಲಿ ಅವಳು ಓಡುತ್ತಿದ್ದಾಳೆ. God is telling, the angel of the Lord is telling, stop, go back. Go back. You cannot run always. I've created you with a purpose. Yes, you have to be with self-respect, but then now I'm telling you, just because you're suffering, you cannot run. My dear women, and all of you here, most of the times we may feel oppressed in many places. ಅನೇಕ ಜಾಗಗಳಲ್ಲಿ ನಾವು ಇಕ್ಕಟ್ಟಿನಲ್ಲಿರ್ತೇವೆ, ಗೊಂದಲದಲ್ಲಿರ್ತೇವೆ, ಏನೋ ವಿಧವಾಗಿ ಬೇರೆಯವರು ನಮ್ಮನ್ನ ಅವಮಾನ ಮಾಡುತ್ತಿರುವ ಜಾಗದಲ್ಲಿ ಇರುತ್ತೇವೆ. But then through this word, God is saying this: don't run, don't quit. 9ನೇ ವಚನದಲ್ಲಿ ಅದಕ್ಕೆ ಯೆಹೋವನ ದೂತನು, ನೀನು ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗಿ. Get back. Don't run. I've called you for a purpose. Yes, you're right. We have the situations we are placed in here. It feels that ನಾವು ಓಡಬೇಕು ಎಂದು. But then if you're running, no one is there to take care of us. No one in this world are there to stand by us. ಆದ್ರೆ ದೇವರು ಇಲ್ಲಿ ನಡೆಯುತ್ತಿರುವ ವಿಚಾರವನ್ನು ಮುನ್ನಿಟ್ಟು ನಮಗೆ ಹೇಳುವುದು, ನೀನು ಎಲ್ಲೇ ಇದ್ದರೂ ಓಡಬೇಡ. Stand there, undergo the suffering. I have the destination for you. You might have thought of a destination in your life, and to reach the destination you have to undergo this process. So please do not quit. ದೇವರು ನಮಗೆ ಒಂದು ದಾರಿಯನ್ನು ಇಟ್ಟಿದ್ದಾನೆ. ಆ ದಾರಿಯಲ್ಲಿ ಏನು ಬೇಕಾದ್ರೂ ಬರಲಿ, ನಾನು ದೇವರೇ ಈ ಜಾಗದಿಂದ ಹಿಂದಿರುಗೆನು, ಈ ಜಾಗದಿಂದ ನಾನು ಮರಳು ಕಾಡಿನಲ್ಲಿ ಹೋಗುವುದಿಲ್ಲ, ಇಲ್ಲೇ ಇರುತ್ತೇನೆ. Whatever the purpose you have in my life, I will do. So wherever you're failed, just go back there, stand there, succeed and go. ಹಾಗಾರಲು ಹೇಳುತ್ತಾಳೆ 13ನೇ ವಚನದಲ್ಲಿ, ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತಾಡಿದ ಯೆಹೋವನಿಗೆ ಎಲ್ಲವನ್ನೂ ನೋಡುವ ದೇವರೆಂದು ಹೆಸರಿಟ್ಟಳು. He's a God who sees. I've seen the God who sees me. It is so difficult when we struggle. But then God is assuring us, I am watching over you. ನಾನು ನಿನ್ನನ್ನು ನೋಡುತ್ತಿದ್ದೇನೆ. You don't think I'm not seeing you. I am seeing you. And this Hagar, the woman, she says, I'm oppressed, I'm insulted, I'm depressed, people don't understand me, even my own family didn't understand me, the flesh, Abraham didn't understand me, and now, God, you've seen me. I've seen God who sees me. ಈ ನಂಬಿಕೆ ನಮ್ಮೆಲ್ಲರಲ್ಲೂ ಇರಬೇಕು. God as a messenger, most of the times, through his word, he comes to us. ಸಮಾರಿಯ ಸ್ತ್ರೀ, ಅವಳ ಜೀವನದಲ್ಲೂ Jesus was a messenger. The disciples saw this. ಆಶ್ಚರ್ಯಪಟ್ಟರು. What is this? He's talking to a woman. ಸ್ತ್ರೀಯೊಂದಿಗೆ ಮಾತನಾಡುತ್ತಿದ್ದಾರೆ. ನಾಯಿಗಿಂತ ಕಡೆಯಾಗಿ ನೋಡಲ್ಪಟ್ಟ ಒಂದು ಕಾಲ. God made her a representative of the whole village. Today, each and every one of us seated here, God has chosen you, my dear people. ಇಲ್ಲಿರುವ ನಾವೆಲ್ಲರೂ ಆಶೀರ್ವಾದ ಪಟ್ಟವು. Even a single signature of us changes others' lives. ಅಲ್ವಾ? ಅಷ್ಟು ಮೇಲೆ ದೇವರು ಇಟ್ಟಿದ್ದಾರೆ. We are here to stand with another woman, to spread the gospel. Man or woman, stand with a woman. Because it's not so easy. ನಿಮ್ಮ ಅಮ್ಮ ಇಲ್ಲಿರುವಂದ್ರೆ ಯಾರಾದ್ರು, ನಿಮ್ಮ ತಾಯಿ ಎಲ್ಲಾದ್ರೂ ಆಫೀಸಲ್ಲಿ ಕೆಲಸ ಮಾಡಿರ್ತಾರೆ ಅಲ್ವಾ? ನಿಮ್ಮ ಅಜ್ಜಿ ಯಾರಾದ್ರೂ ಇದ್ದಾರಾ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಆಫೀಸಲ್ಲಿ ಕೆಲಸ ಮಾಡಿದವರು? ಅವ್ರ ತಾಯಿ ಯಾರಾದ್ರೂ ಇದ್ದಿದಾರಾ? ಯಾರು ಇಲ್ಲ. ಯಾಕೆ? ಯಾವ ಮಹಿಳೆಯರು ನಮ್ಮ ಕುಟುಂಬದಲ್ಲಿ ನನ್ನ ಅಜ್ಜಿಗಮ್ಮ ಯಾರು ಕೆಲಸ ಮಾಡ್ಲಿಲ್ಲ? ನಿಮ್ಮ ಅಜ್ಜನಿಗಪ್ಪ ಕೆಲಸ ಮಾಡಿರ್ಬೋದು, ಆದ್ರೆ ಅಜ್ಜಿಗೆ ಅಮ್ಮ ಕೆಲಸ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಯು ನೋ ವೈ? It's been more than 2000 years. The men were educated, are educated.
2000 ವರ್ಷಗಳಿಂದ ಓದುತ್ತಿದ್ದಾರೆ. ಆದ್ರೆ ಮಹಿಳೆಯರು it's only 50 to 60 years they've started their education. So it is impossible that your grandmother's mother would have been in public office in this country, where you're the first one to come out of your house. Your mother has been the first one to come out of the house to study and hold a position in this society. ಇಷ್ಟು ದೊಡ್ಡ ವಿಷಯ ದೇವರು ನಮ್ಮನೆ ಲೈಫಲ್ಲಿ ಮಾಡಿದಾರಲ್ವಾ? ಸೊ ಡಿಯರ್ ವಿಮೆನ್, ಇಟ್ ಮೇ ಬಿ ಡಿಫಿಕಲ್ಟ್. ಸಮಾರಿಯ ಸ್ತ್ರೀಯೊಂದಿಗೆ ಮಾತನಾಡುವಾಗ ಈ ಡಿಸೈಪಲ್ಸ್ ಎಲ್ಲರೂ ಯೇಸುವನ್ನು ನೋಡಿ ಆಶ್ಚರ್ಯಪಟ್ರು. ಹೌ ಕುಡ್ ದಿಸ್ ಬಿ ಪಾಸಿಬಲ್? ಬಿಕಾಸ್ ಶಿ ಇಸ್ ಅ ವಿಮೆನ್ ವೇರ್ ಎವ್ರಿ ಪೀಪಲ್ ಅರೌಂಡ್ ಹರ್ ವಿಲ್ ಟಾಕ್ ಅಬೌಟ್ ಹರ್, talk ill about her. How is this man talking to her? ಇವಾಗ್ಲೂ ಅಷ್ಟೇ, ಎಷ್ಟೇ ಮೇಲೆ ಹೋಗಿದ್ರು ಯಾರಾದ್ರೂ ಒಬ್ರು, just because you're women, they would put us down. Or just because you're man of God, they would put you down. But be careful. God is with us, so let us be equipped with His word. Our God is a God who sees us, and He tells us, be assured of my word that I promised you. I promised Abraham, I promised Hagar, and to Samaritan women I've promised, and all those things have come true. And today in our lives it will come true. Be sharp. Two-edged sword ಇರುತ್ತಲ್ಲ, ಎರಡು ಪಕ್ಕನೂ ತುಂಬಾ ಶಾರ್ಪ್ ಆಗಿರುತ್ತೆ. ಈ ಪ್ರಪಂಚದಲ್ಲಿರೋ ಒಬ್ರೊಬ್ರು ಯಾವುದೋ ರೀತಿಯಲ್ಲಿ ನಮಗೆ ಏನಾದ್ರೂ ತೊಂದರೆ ಕೊಡ್ತಿರ್ತಾರೆ. ಒಂದ್ಸತಿ ಏನಾಯ್ತಂದ್ರೆ, ಹಾವು ಕಿಚನ್ ಒಳಗೆ ಹೋಯ್ತಂತೆ. ಕಿಚನ್ ಒಳಗೆ ಹೋದಾಗ ಅಲ್ಲೊಂದು ಕತ್ತಿ ಇತ್ತು, ಬೋತ್ ಸೈಡ್ಸ್ ಶಾರ್ಪ್. ಹಾವು ಅಲ್ಲಿ ಹೋಗೋವಾಗ ಲೈಟ್ ಆಗಿ ಆ ಕತ್ತಿಯಲ್ಲಿ ಸ್ವಲ್ಪ ಸ್ಕ್ರಾಚ್ ಆಯ್ತದ ಬಾಡಿ. ಟಕ್ ಅಂತ ಹಾವಿನ ತಿರುಗ್ತು. ಯಾರನ್ನ ನೀನ್ ಮುಟ್ಟಕ್ ಇಷ್ಟು ಧೈರ್ಯ ಬಂತು ನಿನಗೆ? ನಾನು ಯಾರು ಗೊತ್ತಾ? ಹಾವು. ನಾನು ನೋಡಿದ್ರೆ ಹೆದರಿ ಜನ ಓಡ್ತಾರೆ. ಹಾವು ಏನ್ ಮಾಡುತ್ತಾನೆ, ಬೊತ್ ಅಂತ ಒಂದ್ ಕೊಡ್ತಂತೆ ಆ ಕತ್ತಿಗೆ. ಏನಾಯ್ತು? ಬಾಯಿ ಕಿತ್ತೋಯ್ತು. ನನ್ ಬಾಯಿನೇ ಕಿತ್ತಿತೀಯ, ನಿನ್ಗೆ ಎಷ್ಟಿರ್ಬೇಕು ಅಂತ ಅದನ್ನ ಎಡ್ಕೊಂಡು ಹಿಂಗೆ ಹಿಂಗೆ ಬಿದ್ದು ಲಾಸ್ಟ್ ಅಲ್ಲಿ ತುಂಡು ತುಂಡಾಗಿ ಹೋಯ್ತು. You just stand wherever you are with the confidence and courage and support whatever God has given you. Two-edged sword ತರ ಎರಡು ಪಕ್ಕನೂ ಶಾರ್ಪ್ ಇರ್ಬೇಕು. ಯಾವ ತರದ್ ಹಾವು ಬಂದ್ರೆ ಎಷ್ಟು ಟ್ರಿಕಿ ಆಗಿದ್ರೇನು, ಎಷ್ಟು ಏನ್ ಮಾಡಿದ್ರೆ, when God is with us, no one can stand against us. ತುಂಡು ತುಂಡಾಗಿ ಹೋಗುತ್ತಾರೆ. Beloved brothers and sisters, God has created us with a purpose. Thus far He has brought us, and again He expects many things from us. Let us continue to stand together in the image of God. That is what God expects. ದೇವರು ಯಾವ ಭೇದ ಭಾವವನ್ನು ನೋಡ್ಲಿಲ್ಲ. As man and woman, let's stand in front of Him with the word of God. Let us obey His word. Whatever the problem comes, whenever it comes to our heart, immediately go to God and tell Him, God, this is the problem. ಇದೇ ನನ್ನ ಜೀವನದಲ್ಲಿ ಬಂದಿರುವ ಇಕ್ಕಟ್ಟಾದ ಒಂದು ಟೈಮ್. ನೀವು ನನಗೆ ಸಹಾಯ ಮಾಡಬೇಕೆಂದು ದೇವರ ಹತ್ರ ನಿಂತುಕೊಂಡರೆ ದೇವರು ನಮ್ಮೊಂದಿಗಿರುತ್ತಾನೆ. ಆದಾಮ ಏವಾಳ ಅದನ್ನ ಮಾಡ್ಲಿಲ್ಲ, ಸಾರಾಯ್ ಅದನ್ನ ಮಾಡ್ಲಿಲ್ಲ, ಅಬ್ರಾಮ್ ಆ ಕ್ಷಣದಲ್ಲಿ ಅದನ್ನ ಮಾಡ್ಲಿಲ್ಲ. They allowed their own thoughts to be executed. Do not allow your thoughts to be executed. First priority is always to God. Each and every day, continue to read the word of God. Pray earnestly. God has a big way for us. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. May this word journey with us as we stand in the image of God. Amen.
ಉತ್ತಮವಾದ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನ ಹಂಚಿಕೊಂಡಂತ ಪ್ರೀತಿಯುಳ್ಳ ಘನ ಮೇರಿ ಶಾಲಿನಿ ಅಮ್ಮನವರಿಗೆ ನಾನು ತುಂಬ ಹೃದಯದ ವಂದನೆಗಳನ್ನ ನಾನು ಸಲ್ಲಿಸ್ತೇನೆ. ನಾವೆಲ್ಲರೂ ಎದ್ದು ನಿಂತುಕೊಂಡು ನಾವು ನಂಬಿರುವಂತಹ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಅರಿಕೆ ಮಾಡಿಕೊಳ್ಳೋಣ. ಪುಟ 128ರಲ್ಲಿ ಇರುವ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ನಾವೆಲ್ಲರೂ ಒಟ್ಟಾಗಿ ಅರಿಕೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತ್ಯ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರೋರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂದು ನಂಬುತ್ತೇನೆ. ಆಮೇನ್. ಸಭೆಯವರು ದಯಮಾಡಿ ಕುಳಿತುಕೊಳ್ಳುವಂತೆ ವಿನಂತಿ. ಈಗ ನಮ್ಮ ಮಹಿಳಾ ಅನ್ಯೋನ್ಯ ಕೂಟದ ಸದಸ್ಯರಿಂದ ಒಂದು ವಿಶೇಷ ಗೀತೆಯನ್ನು ಆಲಿಸೋಣ. ಉಸಿರಿರುವವರೆಗೂ ನಿನ್ನಾಮವನ್ನು ಎಂದೆಂದು ಆರಾಧಿಸುವೆ. ಕರ್ತನೇ ನನ್ನ
ಸನ್ನಿಧಿಯನ್ನುಸಿರೆ ಯೇಸುವೆ ನಂದೇವರೇ ಉಸಿರಿರುವರೆಗೂ ನಿನ್ನಾಮವನ್ನು ಎಂದೆಂದು ಆರಾಧಿಸುವೆ 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 ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತನಾದ ದೇವರೇ ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತನಾದ ದೇವರೇ ಸಾಷ್ಟಾಂಗವೆರಗಿ ಶರೀರವಾಗಿ ಆರಾಧನೆ ಮಾಡಿದೆ ಸಾಷ್ಟಾಂಗವೆರಗಿ ಶರೀರವಾಗಿ ಆರಾಧನೆ ಮಾಡಿದೆ ಆರಾಧನೆ ಮಾಡಿದೆವು ಆರಾಧನೆ ಮಾಡಿದೆವು ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಮಹಿಮೆಗೆ ಯೋಗ್ಯ ನೀನೇ ಎಂದು ಆರದಂತ ಬೆಳಕೆ ಮಹಿಮೆಗೆ ಯೋಗ್ಯ ನೀನೇ ಎಂದು ಆರದಂತ ಬೆಳಕೆ ಮೊಳಕಾಲುಗಳಲ್ಲಿ ಊರಿನ ನಿಂತು ನಿನ್ನನ್ನೇ ಆರಾಧಿಸು ಮೊಳಕಾಲುಗಳಲ್ಲಿ ಊರಿನ ನಿಂತು ನಿನ್ನನ್ನೇ ಆರಾಧಿಸು ನಿನ್ನನ್ನೇ ಆರಾಧಿಸು ನಿನ್ನನ್ನೇ ಆರಾಧಿಸು ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಪರಿಶುದ್ಧ ಸಭೆಯೊಳಗೆ ಭಯಭಕ್ತಿಗೆ ಯೋಗ್ಯರೇ ಪರಿಶುದ್ಧ ಸಭೆಯೊಳಗೆ ಭಯಭಕ್ತಿಗೆ ಯೋಗ್ಯರೇ ಎಲ್ಲ ಶಿರವು ನಮಿಸುತ್ತಲಿದ್ದು ಕೈ ಮುಗಿದು ಆರಾಧಿಸೆವು ಎಲ್ಲ ಶಿರವು ನಮಿಸುತ್ತಲಿದ್ದು ಕೈ ಮುಗಿದು ಆರಾಧಿಸೆವು ಕೈ ಮುಗಿದು ಆರಾಧಿಸೆವು ಕೈ ಮುಗಿದು ಆರಾಧಿಸೆವು ಆರಾಧಿಸುವೆ ನಿನ್ನನ್ನೇ
ಉತ್ತಮವಾದ ರೀತಿಯಲ್ಲಿ ಹಾಡಿದಂತಹ ಸಭೆಯ ಮಹಿಳಾ ನಿಲುಕೂಟದ ಎಲ್ಲ ಸದಸ್ಯರಿಗೆ ವಂದನೆಯನ್ನ ಸಲ್ಲಿಸ್ತೇವೆ. ಈಗ ಸಭೆಗೆ ತಿಳಿಸಬೇಕಾದಂತ ಪ್ರಕಟಣೆಗಳನ್ನ ನಾವು ಕೇಳಿಸ್ಕೋ. ಸಭೆಯವರಿಗೆ ತಿಳಿಸತಕ್ಕ ವಿಷಯಗಳು. ಇಂದಿನ ಆರಾಧನೆಗೆ ಬಂದಿರುವ ತಮ್ಮೆಲ್ಲರನ್ನು ವಿಶ್ವ ಮಹಿಳಾ ದಿನದಂದು ಆರಾಧನೆಯಲ್ಲಿ ದೇವ ಸಂದೇಶವನ್ನು ನೀಡಿದಂತ ಘನ ಶ್ರೀಮತಿ ಮೇರಿ ಅಮ್ಮನವರಿಗೂ ಹಾಗೂ ಶ್ರೀಮತಿ ಕ್ಯಾಥರಿನ್ ಆರಾಧನೆ ನಡೆಸಿಕೊಳ್ತಿರುವ ಶ್ರೀಮತಿ ಕ್ಯಾಥರಿನ್ ಫ್ಲೋರಾ ಅಮ್ಮನವರಿಗೂ ಮತ್ತು ಘನ ನೋವಾ ವಸಂತ್ ಕುಮಾರ್ ಅಯ್ಯನವರಿಗೂ ಕ್ರಿಸ್ತನ ಪ್ರೀತಿಯ ಹೆಸರಿನಲ್ಲಿ ಸ್ವಾಗತಿಸಿ ವಂದಿಸುವನಾಗಿದ್ದೇನೆ. ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಎದುರು ನೋಡುತ್ತಿರುವ ನಮ್ಮ ಸಭಿಕರು ಶ್ರೀಮತಿ ಸುಮಲತಾ, ಶ್ರೀ ಡ್ಯಾನಿಯಲ್ ನವೀನ್ ಕುಮಾರ್, ಶ್ರೀಮತಿ ಕ್ಯಾರೋಲಿನ್ ಆಲ್ಬರ್ಸ್, ಶ್ರೀ ನಿತಿನ್ ಕುಮಾರ್, ಶ್ರೀಮತಿ ಜಾಯ್ಸಿ ಎಲಿಜಬೆತ್ ತಡಪಟಿ, ಶ್ರೀಮತಿ ಎಸ್ ಸ್ಟೆಲ್ಲಾ ಸತ್ಯಶೀಲ, ಶ್ರೀಮತಿ ಶೈಲಾ ಜಾಸ್, ಶ್ರೀಮತಿ ಗ್ರೇಸ್ ಶೀಲಾ, ಕುಮಾರ್ ಇಮಾನುವೆಲ್ ಜಾರ್ಜ್ ಸಾಮ್ಯುವೆಲ್, ಶ್ರೀಮತಿ ರಮ್ಯಾ, ಕುಮಾರಿ ನಿತ್ಯ ವೈ, ಶ್ರೀ ಜೋನಾ ರಿಚರ್ಡ್, ಕುಮಾರ್ ಸಾಮ್ಯುವೆಲ್ ಕೆಎಂ, ಶ್ರೀಮತಿ ಸ್ಟೆಲ್ಲಾ ಮೇರಿ ಇವರೆಲ್ಲರನ್ನೂ ತಂದೆ ದೇವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲೆಂದು ಸಭೆಯಾಗಿ ಹಾರೈಸುವರಾಗಿದ್ದೇವೆ. ಕಳೆದ ವಾರದ ಕಾಣಿಕೆ ವಿವರ: ಸಭಾವಂತಿಕೆಯಾಗಿ ಬಂದದ್ದು 25,140 ರೂಪಾಯಿಗಳು, ಕಾಣಿಕೆ ಚೀಲದಿಂದ ಬಂದು 30,500 ರೂಪಾಯಿಗಳು, ಕೃತಜ್ಞತಾ ಕಾಣಿಕೆಯಾಗಿ 11,800 ರೂಪಾಯಿಗಳು, ವಿವಾಹ ವಾರ್ಷಿಕೋತ್ಸವದ ಕಾಣಿಕೆ 1,500 ರೂಪಾಯಿಗಳು, ದಶಮಾಂಶ ಕಾಣಿಕೆ 9,000 ರೂಪಾಯಿಗಳು, ಬಡವರ ನಿಧಿಗಾಗಿ ಬಂದದ್ದು 15,000 ರೂಪಾಯಿಗಳು, ಜನ್ಮದಿನದ ಕಾಣಿಕೆ 15,000ಗಳು. ಒಟ್ಟು ಸಂಗ್ರಹವಾದಂಥ ಕಾಣಿಕೆ 95,740 ರೂಪಾಯಿಗಳು. ಕಳೆದ ಶುಕ್ರವಾರ ಆರಾಧನೆಯಲ್ಲಿ ಬಂದಂಥ ಕಾಣಿಕೆ 4,910 ರೂಪಾಯಿಗಳು. ಕಾಣಿಕೆಯನ್ನು ನೀಡುವವರು ದೇವಾಲಯದ ಹೊರಗಡೆ ಹಾಗೂ ಸಭಾಶಾಲಾ ಕಟ್ಟಡದ ಹೊರಗಡೆ ಕಾಣಿಕೆಯ ಪೆಟ್ಟಿಗೆ ನೀಡಲಾಗಿದೆ. ಕಾಣಿಕೆಯನ್ನು ನೀಡುವವರು ಕಾಣಿಕೆ ಪೆಟ್ಟಿಗೆಯಲ್ಲಿ ಸಮರ್ಪಿಸುವಂತೆ ಕೋರಲಾಗಿದೆ. ದೇವಾಲಯಕ್ಕೆ ಬಾರದೇ ಇರುವವರು ಹಾಗೂ ಕಾಣಿಕೆಯನ್ನು ನೀಡಲು ಇಚ್ಛಿಸುವವರು ಆನ್ಲೈನ್ ಮುಖಾಂತರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಬಹುದು. ಈ ದಿನ ವಿಶೇಷವಾಗಿ ವಿಶ್ವ ಮಹಿಳಾ ದಿನವಾಗಿ ಆಚರಿಸುವುದರಿಂದ ಆರಾಧನೆ ನಂತರ ವಿಶ್ವ ಮಹಿಳಾ ಆಚರಣೆಯ ಸಂಬಂಧವಾಗಿ ರಿಟ್ರೀಟ್ ನಡೆಸಲಾಗುವುದು. ನಮ್ಮ ಸಭೆಯ ಮಹಿಳೆಯರು ಇದರಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ವಿಶ್ವ ಮಹಿಳೆಯರ ಈ ದಿನದಂದು ಎಲ್ಲ ನಮ್ಮ ಸಭೆಯ ಮಹಿಳೆಯರಿಗೆ ಸಭೆಯ ಪರವಾಗಿ ಹಾಗೂ ಸಭಾಪಾಲನಾ ಸಮಿತಿಯ ಪರವಾಗಿ ಶುಭಾಶಯಗಳನ್ನ ಕೋರುವನಾಗಿದ್ದೇನೆ. ದಿನಾಂಕ 13/3/2021 ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಸರಿಯಾಗಿ ಕ್ರಿಸ್ತನ ಶ್ರಮ ದಿನಗಳ ಆರಾಧನೆಯನ್ನ ನಡೆಸಲಾಗುವುದು. ದಿನಾಂಕ 21/3/2021 ಮುಂದಿನ ಭಾನುವಾರದಿಂದ ಜೂನಿಯರ್, ಇಂಟರ್ಮೀಡಿಯೇಟ್ ಮತ್ತು ಸೀನಿಯರ್ ವಿಭಾಗದವರಿಗೆ ಸಭಾಶಾಲೆಯನ್ನ ಆರಂಭ ಮಾಡಲಾಗುವುದು. ಪೋಷಕರು ಇದನ್ನ ಗಮನದಲ್ಲಿಟ್ಟುಕೊಂಡು ಜೂನಿಯರ್, ಇಂಟರ್ಮೀಡಿಯೇಟ್ ಮತ್ತು ಸೀನಿಯರ್ ಮಕ್ಕಳಿಗೆ ಮಾತ್ರ ಸಭಾಶಾಲೆ ನಡೆಸುವುದರಿಂದ ಮಕ್ಕಳನ್ನ ಸಭಾಶಾಲೆಗೆ ಕಳಿಸಿಕೊಡಲು ಕೋರಲಾಗಿದೆ. ಹೊಸ ಬಾಳಿನ ನಡೆಗೆ ಚಾಮರಾಜನಗರದ ಕ್ರೈಸ್ತ ಸಭೆಗಳ ಅಂದು ಇಂದು ಎಂಬ ಚಾರಿತ್ರಿಕ ಪುಸ್ತಕವನ್ನ ಡಾಕ್ಟರ್ ಗಾಡು ಶ್ರೀಯನವರು ಈ ಪುಸ್ತಕವನ್ನ ಬಿಡುಗಡೆ ಮಾಡಿರುತ್ತಾರೆ. ಈ ಪುಸ್ತಕವನ್ನ ಹೊರಗಡೆ ಮಾರಾಟಕ್ಕೆ ಇಡಲಾಗಿದೆ. ಇದರ ಬೆಲೆ 100 ರೂಪಾಯಿಗಳು.
ಸಭಿಕರು ಜನ ಪಡೆಯುವಂತೆ ಕೇಳಿಕೊಳ್ಳುತ್ತೇನೆ. ಕೋವಿಡ್-19 ಕೊರೋನಾ ವೈರಸ್ ಮತ್ತೆ ಮರುಕಳಿಸುವುದರಿಂದ ಸಭೆಯವರು ಬಹು ಜಾಗೃತೆಯಿಂದ ಇರಬೇಕಾಗಿ ವಿನಂತಿಸುತ್ತೇನೆ. ಈಗಾಗಲೇ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಕೊರೋನಾ ವೈರಸ್ ಹರಡಿರುವುದರಿಂದ ಮುಂಜಾಗ್ರತೆ ವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಮುಂದಿನ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಆರಾಧನೆಯನ್ನ ನಡೆಸಲಾಗುವುದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಆರಾಧನೆಯನ್ನು ಉತ್ತಮವಾದ ರೀತಿಯಲ್ಲಿ ನಡೆಸಲಿಕ್ಕಾಗುವಂತೆ ದೇವರು ಮಾಡಿದಂತ ಉಪಕಾರಕ್ಕಾಗಿ ನಾನು ಆತನಿಗೆ ಸ್ತೋತ್ರವನ್ನ ಸಲ್ಲಿಸ್ತೇನೆ. ಮಾತ್ರವಲ್ಲದೆ ಈ ಒಂದು ವಿಶೇಷ ಆರಾಧನೆಗಾಗಿ ವಿಶೇಷ ಪ್ರಸಂಗಿಯಾಗಿ ನಮ್ಮ ಮಧ್ಯದಲ್ಲಿ ಬಂದಿರುವಂತ ಶ್ರೀಮತಿ ಮೇರಿ ಶಾಲಿನಿ ಅಮ್ಮನವರಿಗೂ ಮತ್ತು ಅವರ ಪ್ರೀತಿಯುಳ್ಳ ಪತಿ ಮತ್ತು ಇಬ್ಬರು ಮಕ್ಕಳು ಎಲ್ಲರಿಗೂ ಕೂಡ ನಾನು ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸ್ತೇನೆ. ಮಾತ್ರವಲ್ಲದೆ ಈ ಒಂದು ಆರಾಧನೆಯ ಮುಗಿದ ನಂತರ ನಡೀಲಿಕ್ಕಿರುವಂತಹ ಅರ್ಧ ದಿನದ ಒಂದು ರಿಟ್ರೀಟ್ ಅಲ್ಲಿಯೂ ಕೂಡ ಅಮ್ಮನವರು ಇನ್ನಷ್ಟು ಮಟ್ಟಿಗೆ ವಾಕ್ಯ ಸಂದೇಶವನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಲಿದ್ದಾರೆ. ಹಾಗಾಗಿ ಬಂದಂತ ಪ್ರತಿಯೊಬ್ಬರು ಮಹಿಳೆಯರು ಕೂಡ ನೀವು ಆರಾಧನೆಯ ನಂತರ ಇಲ್ಲೇ ಉಳಿದು ಮಧ್ಯಾಹ್ನದವರೆಗೂ ಆಗುವಂತ ರಿಟ್ರೀಟ್ ಅಲ್ಲಿ ಭಾಗವಹಿಸಿ ನಂತರ ನೀವು ಮನೆಗಳಿಗೆ ಹಿಂತಿರುಗಬೇಕಾಗಿ ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಮಾತ್ರವಲ್ಲ, ಈ ಸಮಯದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಬಂದಂತ ಪ್ರೀತಿಯುಳ್ಳ ಅಮ್ಮನವರನ್ನ ನಮ್ಮ ಸಭೆಯ ಮಹಿಳಾ ಕೂಟದ ಸದಸ್ಯರ ಪರವಾಗಿಯೂ ಮತ್ತು ಸಭಿಕರ ಪರವಾಗಿಯೂ ಸಮಿತಿಯ ಪರವಾಗಿಯೂ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ನಿಮ್ಮನ್ನ ಕೇಳಿಕೊಳ್ತೇನೆ. ದಯಮಾಡಿ ಅಮ್ಮನವರ ಮುಂದೆ ಬರಬೇಕಾಗಿ ಕೇಳಿಕೊಳ್ತೇನೆ. ಮಾತ್ರವಲ್ಲದೆ ನಮ್ಮ ಮಹಿಳಾ ಕೂಟದ ಕಾರ್ಯಕ್ರಮಗಳು ಯಾವುದೇ ನಡೆಯಬೇಕಾದರೂ ಕೂಡ ನಮ್ಮ ಸಭೆಯ ಸಭಾಪಾಲಕರ ಮತ್ತು ಸಭಾಪಾಲನಾ ಸಮಿತಿಯ ಒಂದು ಪ್ರೋತ್ಸಾಹ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿವರೆಗೂ ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಬೆನ್ನೆಲುಬಾಗಿ ನಿಂತಿದ್ದಂತ ಮತ್ತು ನಿಂತಿರುವಂತ ನಮ್ಮ ಸಭೆಯ ಸಭಾಪಾಲಕರಾದಂತ ನೋಹಾ ವಸಂತ್ ಕುಮಾರಯ್ಯನವರಿಗೂ ಕೂಡ ಮಹಿಳೆಯರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತೇನೆ. ಅವರು ಕೂಡ ಮುಂದೆ ಬಂದು ಈ ಒಂದು ಸಣ್ಣ ಒಂದು ಉಡುಗೊರೆಯನ್ನು ಸ್ವೀಕರಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಈಗಾಗಲೇ ತಿಳಿಸಿದ ಹಾಗೆ ನಾವು ಇಲ್ಲಿವರೆಗೆ ಮಾಡಿದಂತ ಅನೇಕ ಕಾರ್ಯಕ್ರಮಗಳು ಮಹಿಳೆಯರ ಒಂದು ವಿಷಯದಲ್ಲಿ ಆಗಿರ್ಬೋದು, ಎಲ್ಲಾ ಕಾರ್ಯಕ್ರಮಗಳಿಗೂ ಕೂಡ ನಮಗೆ ಬೆನ್ನೆಲುಬಾಗಿದ್ಕೊಂಡು ನಮ್ಮನ್ನ ಎಲ್ಲದರಲ್ಲಿ ಕೂಡ ಸಪೋರ್ಟ್ ಮಾಡ್ತಿದ್ದಂತ ಎಲ್ಲ ಸಭಾಪಾಲನಾ ಸಮಿತಿ ಸದಸ್ಯರಿಗೆ ನಾನು ತುಂಬ ಹೃದಯದ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಮತ್ತು ಎಲ್ಲರ ಪರವಾಗಿ ನಮ್ಮ ಕಾರ್ಯದರ್ಶಿಯವರು ಮುಂದೆ ಬಂದು ಈ ಪ್ರೀತಿಯ ಉಡುಗೊರೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಸಾಧು ಅಂಕಲ್ ಬಂದು ಇದನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಈ ದಿನ ವಿಶ್ವ ಮಹಿಳಾ ದಿನಾಚರಣೆಯ ಒಂದು ದಿನ. ಹಾಗಾಗಿ ಸಮಿತಿಯ ಮಹಿಳಾ ಪ್ರತಿನಿಧಿಗಳನ್ನು ಕೂಡ ನಾವು ಗೌರವಿಸುವಂತದ್ದು ನಮ್ಮ ಕರ್ತವ್ಯ. ಹಾಗಾಗಿ ಸಭಾಪಾಲನಾ ಸಮಿತಿಯ ಮಹಿಳಾ ಸದಸ್ಯರಾದಂತ ಮಾತ್ರವಲ್ಲದೆ ಸಂಚಾಲಕರಾದಂತ ಶ್ರೀಮತಿ ಶಾಶ್ವತಿ ಪ್ರವೀಣಾಂಟಿ ಅವರು ಮುಂದೆ ಬಂದು ಈ ಒಂದು ಉಡುಗೊರೆಯನ್ನು ಸ್ವೀಕರಿಸಬೇಕಾಗಿ ನಾನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಮಾತ್ರವಲ್ಲದೆ ಶ್ರೀಮತಿ ಮಧುರಾ ದಯಾನಂದ ಆಂಟಿಯವರು ಕೂಡ ಮುಂದೆ ಬಂದು ಈ ಒಂದು ಉಡುಗೊರೆಯನ್ನು ಸ್ವೀಕರಿಸಬೇಕಾಗಿ ನಾನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ನಿಮಗಾಗ್ಲೇ ತಿಳಿದಿರುವ ಹಾಗೆ
ನಮ್ಮ ಒಂದು ಅವಧಿಯಲ್ಲಿ ಇದು ಒಂದು ನಾನು ಮುಂದೆ ನಿಂತು ನಡೆಸುವಂತ ಒಂದು ಕೊನೆಯ ಕಾರ್ಯಕ್ರಮ ಇದಾಗಿರೋದ್ರಿಂದ ಇಲ್ಲಿವರೆಗೂ ಕೂಡ ಮಹಿಳಾ ಒಂದು ಎಲ್ಲಾ ಕಾರ್ಯಕ್ರಮಗಳಲ್ಲಿಯೂ ಅನೇಕರು ಸಪೋರ್ಟ್ ಮಾಡಿದ್ದೀರಾ. ಹಾಗಾಗಿ ನಿಮಗೂ ಕೂಡ ವಂದನೆಯನ್ನ ಸಲ್ಲಿಸುವಂತ ಸಮಯ. ಹಾಗಾಗಿ ತುಂಬ ಹೃದಯದ ವಂದನೆಯನ್ನ ಸಲ್ಲಿಸ್ತೇನೆ. ವಾದ್ಯ ನುಡಿಸುವುದರಲ್ಲಿ ಅಭಿ ಎಲ್ಲಾ ಸಂದರ್ಭಗಳಲ್ಲಿ ವಿಶೇಷ ಗೀತೆಗೆ ಆತನ ಸಹಾಯ ಮಾಡಿದ್ದಾನೆ. ಡ್ಯಾನಿ ಗಿಟಾರ್ ಬಾರಿಸೋದ್ರ ಮುಖಾಂತರವಾಗಿ ಸಹಾಯ ಮಾಡಿದ್ದೀರಾ. ನಿಮ್ಗೆ ತುಂಬಾ ವಂದನೆಗಳು ಮಹಿಳೆಯರ ಪರವಾಗಿ. ಮಾತ್ರವಲ್ಲ, ನಮ್ಮ ಮಹಿಳಾ ಕಾರ್ಯಕ್ರಮ ಏನೇ ಆದರೂ ಕೂಡ ವಿಶೇಷವಾಗಿ ನಮ್ಮ ಮಹಿಳಾ ಕಾರ್ಯದರ್ಶಿ ಆದಂತಹ ರಶ್ಮಿ ಅವರಿಗೆ ಸರಿ ಸಮಾನವಾಗಿ ಅವರ ಪತಿಯವರಾದಂತಹ ಕ್ರಿಸ್ಟಫರ್ ಅವರು ಕೂಡ ಅವರು ಡೈರೆಕ್ಟ್ ಆಗಿ ಇಲ್ಲಾದ್ರೂ ಕೂಡ ಇಂಡೈರೆಕ್ಟ್ ಆಗಿ ಬಹಳಷ್ಟು ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಕ್ರಿಸ್ಟಫರ್ ಅವರಿಗೆ ಕೂಡ ನಮ್ಮ ಮಹಿಳೆಯರ ಪರವಾಗಿ ನಾನು ವಂದನೆಯನ್ನ ಸಲ್ಲಿಸ್ತೇನೆ. ಮಾತ್ರವಲ್ಲ, ಲಾಕ್ಡೌನ್ ಸಂದರ್ಭದಲ್ಲಿ ಉಪವಾಸ ಪ್ರಾರ್ಥನೆ 1 ತಿಂಗಳು ಮಾತ್ರ ಸ್ಟಾಪ್ ಆಗಿತ್ತು. ಅದಾದ ನಂತರ ನಾವು ಮತ್ತೆ ಅದನ್ನ ಪ್ರಾರಂಭ ಮಾಡಿದೆವು. ಆನ್ಲೈನ್ ಮುಖಾಂತರವಾಗಿ ನಾವು ಅದನ್ನ ಮಾಡ್ತಾ ಇದ್ದೆವು. ಸೊ ಹಾಗಾಗಿ ಆನ್ಲೈನ್ ಮುಖಾಂತರವಾಗಿ ಅನೇಕ ಮಹಿಳೆಯರು ನಾವು ಉಪವಾಸ ಪ್ರೇಯರ್ ಅಲ್ಲಿ ಭಾಗವಹಿಸ್ತಾ ಇದ್ದೆವು. ಅದಕ್ಕೆ ನಾನು ಪ್ರೇಯರ್ ರಿಕ್ವೆಸ್ಟ್ ಗಳನ್ನ ನಾನು ಕೆಲವು ಸಂದರ್ಭಗಳಲ್ಲಿ ಇಂಗ್ಲಿಷ್ ಅಲ್ಲಿ ನಾನು ಕಳಿಸುವಾಗ ಮಾತ್ರವಲ್ಲ, ನಮ್ಮ ಹಾಡುಗಳು ಏನೇ ಇದ್ರು ಕೂಡ ಅದನ್ನ ಟೈಪ್ ಮಾಡಿ ಅದನ್ನ ಒಳ್ಳೆ ರೀತಿಯಲ್ಲಿ ಅದನ್ನ ಆರ್ಗನೈಸ್ ಮಾಡಿ ಅದನ್ನ ನನಗೆ ಫಾರ್ವರ್ಡ್ ಮಾಡ್ತಾ ಇದ್ದಂತ ನಮ್ಮ ಸಮಿತಿಯ ಸದಸ್ಯರಾದಂತ ಸ್ಯಾಮ್ಯಲ್ ಪ್ರಶಾಂತ್ ಅವರು ಕೂಡ ತುಂಬಾನೇ ನಮ್ಗೆ ಸಹಾಯಕರಾಗಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಮಹಿಳೆಯರ ಪರವಾಗಿ ನಾನು ತುಂಬ ಹೃದಯದ ವಂದನೆಯನ್ನು ನಾನು ಸಲ್ಲಿಸ್ತೇನೆ. ಮಾತ್ರವಲ್ಲ, ಎಲ್ಲಾ ಕಾರ್ಯಕ್ರಮಗಳಲ್ಲಿಯೂ ಕೂಡ ಎಲ್ಲದಕ್ಕೂ ಎಲ್ಲವಾಗಿದ್ದುಕೊಂಡು ಆಲ್ರೌಂಡರ್ ಆಗಿ ನಮಗೆ ಸಹಾಯ ಮಾಡುತ್ತಿರುವಂತ ನಮ್ಮ ಸೆಕ್ಸ್ಟನ್ ರವರಾದಂತ ಪುಟ್ಟರಾಜ್ ಅವರಿಗೂ ಕೂಡ ನಾನು ನಮ್ಮ ಮಹಿಳಾ ನೆನಕೂಟದ ಪರವಾಗಿ ತುಂಬ ಹೃದಯದ ವಂದನೆಗಳನ್ನ ನಾನು ನಿಮಗೆ ಸಲ್ಲಿಸುವಳಾಗಿದ್ದೇನೆ. ಪ್ರೀತಿಯ ಸಭೆಯವರೇ, ಈಗಾಗಲೇ ನಿಮಗೆ ಗೊತ್ತಿದ್ದ ಹಾಗೆ ನಾವು ಕೆಲವು ದಿನಗಳಿಂದ ಕೆಲವು ತಿಂಗಳುಗಳಿಂದ 3 ತಿಂಗಳಿಗೆ ಒಂದಾವರ್ತಿ ಅಂತ ನಾವು ಬೈಬಲ್ ಎಕ್ಸಾಮ್ಸ್ ನಾವು ಮಹಿಳೆಯರಿಗೆ ನಾವು ಕಂಡಕ್ಟ್ ಮಾಡ್ತಾ ಬಂದಿದ್ದೆವು. ಸೊ ಹಾಗಾಗಿ ಈ ಒಂದು ಕಳೆದ ಲಾಕ್ಡೌನ್ ಸಂದರ್ಭದಿಂದ 1 ವರ್ಷಗಳ ಕಾಲ ನಾವು ಅದನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಕಳೆದ ವಾರಗಳಲ್ಲಿ ನಾವು ಆ ಒಂದು ಬೈಬಲ್ ಎಕ್ಸಾಮ್ ನಾವು ಕಂಡಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಅದರ ಒಂದು ರಿಸಲ್ಟ್ಸ್ ಈಗ ಅನೌನ್ಸ್ ಮಾಡುವ ಸಮಯ. ಇದು ಒಂದು ಫಸ್ಟ್ ಸೆಕೆಂಡ್ ಥರ್ಡ್ ಅನ್ನೋದಕ್ಕಿಂತ ಒಂದು ಆಸಕ್ತಿ ಮತ್ತು ಪ್ರೋತ್ಸಾಹ ಅದು ಬಹಳ ಮುಖ್ಯ. ಸೊ ಹಾಗಾಗಿ ಕೆಲವು ಮಹಿಳೆಯರು ಬಂದು ಅದರಲ್ಲಿ ನೀವು ಭಾಗವಹಿಸಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ವಂದನೆ ಸಲ್ಲಿಸ್ತೇನೆ. ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಮಹಿಳೆಯರು ನೀವು ಭಾಗವಹಿಸಿ ವಾಕ್ಯದಲ್ಲಿ ಬೆಳೆಯುವಂಥದ್ದು ಬಹಳ ಮುಖ್ಯ. ಅಮ್ಮನವ್ರು ಈಗ ತಾನೇ ಪ್ರಸಂಗದಲ್ಲಿ ಹೇಳಿದ್ರು, ನಾವು ದೇವರ ಜೊತೆ ಇರಬೇಕು. ದೇವರ ವಾಕ್ಯ ಇಬ್ಬಾಯಿ ಕತ್ತಿ ಅಂತ ವಾಕ್ಯ ನಮ್ಮ ಜೊತೆ ಇರುವುದಾದ್ರೆ ಯಾರು ಕೂಡ ನಮ್ಮನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆ ವಾಕ್ಯದಲ್ಲಿ ನಾವು ಬೆಳೆಯುವಂಥದ್ದು ಮುಖ್ಯ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಭಾಗವಹಿಸ್ತೀರಿ ಎಂದು ನಾನು ಪ್ರೀತಿಯಿಂದ ನಾನು ಕೇಳಿಕೊಳ್ತೇನೆ. ಕಳೆದ ಎಕ್ಸಾಮ್ ನಡೆದಂತ ಎಕ್ಸಾಮ್ ಅಲ್ಲಿ ರಿಸಲ್ಟ್ಸ್ ಈ ರೀತಿಯಾಗಿದೆ. ಮೊದಲನೆಯ ಬಹುಮಾನವನ್ನ ಪಡೆಯುತ್ತಿರುವಂತವರು ಶ್ರೀಮತಿ ನಯನಾ ಸ್ಯಾಮ್ಯಲ್ ಅವರು. ದಯಮಾಡಿ ಮುಂದೆ ಬಂದು ನೀವು ಸ್ವೀಕಾರ ಮಾಡಬೇಕಾಗಿ ನಾನು ಕೇಳಿಕೊಳ್ತೇನೆ. ನಮ್ಮ ಮಧ್ಯೆ ಇರುವಂತಹ ಮೇರಿ ಶಾಲಿನಿ ಅಮ್ಮನವರು ಈ ಒಂದು ಬಹುಮಾನವನ್ನು ವಿತರಣೆ ಮಾಡಬೇಕಾಗಿ ನಾನು ಕೇಳಿಕೊಳ್ತೇನೆ. 2ನೇ ಬಹುಮಾನ ಶ್ರೀಮತಿ ಜ್ಯೋತಿ ಗೌಡರ ಆಂಟಿ. 3ನೇ ಬಹುಮಾನ ಶ್ರೀಮತಿ ರಶ್ಮಿ ಕ್ರಿಸ್ಟಫರ್. ಮತ್ತು 3 ಕಾನ್ಸಲೇಷನ್ ಬಹುಮಾನಗಳು. 4ನೇ ಸ್ಥಾನದಲ್ಲಿ ಸಂಗೀತಾ ಕ್ರಿಸ್ಟಫರ್, 5ನೇದಾಗಿ ಕುಮಾರಿ ಶ್ವೇತಾ, 6ನೇದಾಗಿ ಶ್ರೀಮತಿ ಪ್ರೇಮಾ ಎಲಿಯಾಜರ್. ಮತ್ತೆ ಪ್ರತಿ ಬಾರಿ ಎಕ್ಸಾಮ್ ನಡೆಸುವಂತ ಸಮಯದಲ್ಲಿ ನಮಗೆ ತುಂಬಾನೇ ಸಪೋರ್ಟಿವ್ ಆಗಿ ಇನ್ವಿಜಿಲೇಟ್ ಮಾಡ್ಲಿಕ್ಕಾಗಿ ನಮ್ಮ ಸಮಿತಿಯ ಸದಸ್ಯರು ಮಾತ್ರವಲ್ಲ, ಮಹಿಳಾ ಅನ್ಯೋನ್ಯ ಕೂಟದ ಪುರುಷ ಪ್ರತಿನಿಧಿಯಾದಂತ ಶ್ರೀಯುತ ಸ್ಯಾಮ್ಸನ್ ಗೌಡ್ರಂಕರು ಕೂಡ ನಮ್ಗೆ ಅವರು ತುಂಬಾನೇ ಸಹಾಯ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅಂಕಲ್ ಅವರು ಕೂಡ ಮುಂದೆ ಬಂದು ಈ ಒಂದು ಸಣ್ಣ ಉಡುಗೊರೆಯನ್ನು ಸ್ವೀಕಾರ ಮಾಡಬೇಕಾಗಿ ನಾನು ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಈ ದಿನ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ನಮ್ಮ ಮಹಿಳೆಯರಿಗೆ ವಿಶೇಷ ಪ್ರಾರ್ಥನೆಯನ್ನ ಮಾಡ್ಲಿಕ್ಕಾಗಿ ನಮ್ಮ ಮಧ್ಯದಲ್ಲಿರುವಂತಹ ಶ್ರೀಮತಿ ನಯನಾ ಸ್ಯಾಮ್ಯಲ್ ಅವರು ಮುಂದೆ ಬಂದು ಒಂದು ಪರಾರ್ಥ ಪ್ರಾರ್ಥನೆಯಲ್ಲಿ ನಮ್ಮನ್ನ ನಡೆಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ.
ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ನಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ಕ್ಯಾಥರಿನ್ ಫ್ಲೋರಾ ಅಮ್ಮನವರಿಗೆ ಕಿರು ಕಾಣಿಕೆಯನ್ನು ನಮ್ಮ ಮಹಿಳಾ ನ್ಯೂನಕೂಟದ ಪರವಾಗಿ ನೀಡಬೇಕೆಂದು ಆಲೋಚಿಸಿದ್ದೇವೆ. ಅಮ್ಮನವರು ಮುಂದೆ ಬಂದು ಪ್ರೀತಿಯಿಂದ ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಪ್ರಾರ್ಥನೆಗೆ ಮುಂಚೆ ಭಾರತದಲ್ಲಿ ಮಹಿಳೆಯರ ಸ್ಥಿತಿಗತಿಗಳನ್ನು ತೋರಿಸುವ ಅಂಕಿಅಂಶಗಳ ಬಗ್ಗೆ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡಲು ಇಷ್ಟಪಡುತ್ತೇನೆ. ನಮ್ಮ ದೇಶದಲ್ಲಿ ಸ್ತ್ರೀಯರ ಜನಸಂಖ್ಯೆ 663 ಮಿಲಿಯನ್ ಮತ್ತು ಪುರುಷರ ಜನಸಂಖ್ಯೆ 717 ಮಿಲಿಯನ್. ಅಂದರೆ 48% ಮಹಿಳೆಯರಿದ್ದರೆ 52% ಪುರುಷರಿದ್ದಾರೆ. ಮಹಿಳೆಯರ ಸಂಖ್ಯೆ ಪುರುಷರಿಗಿಂತಲೂ ಕಡಿಮೆ, ಅಂದರೆ 1000 ಪುರುಷರಿಗೆ 943 ಸ್ತ್ರೀಯರು ಭಾರತದಲ್ಲಿದ್ದಾರೆ. ಈ ರೀತಿಯ ಸಂಖ್ಯಾ ವ್ಯತ್ಯಾಸ ಇರುವ ದೇಶಗಳ ಪಟ್ಟಿಯಲ್ಲಿ ವಿಶ್ವದ 201 ದೇಶಗಳಲ್ಲಿ ಭಾರತವು 189ನೇ ಸ್ಥಾನದಲ್ಲಿದೆ. ಅಂದರೆ ಪುರುಷರ ಮತ್ತು ಸ್ತ್ರೀಯರ ಸಂಖ್ಯಾ ವ್ಯತ್ಯಾಸ ನಮ್ಮ ದೇಶದಲ್ಲಿ ಅತಿ ಹೆಚ್ಚು. ಹಾಗೆಯೇ ನಾವು ಸ್ತ್ರೀಯರ ಮೇಲೆ ಆಗುತ್ತಿರುವ ದೌರ್ಜನ್ಯಗಳನ್ನು ಪರಿಶೀಲಿಸಿದರೆ 2019ನೇ ವರ್ಷದಲ್ಲಿ 7% ದೌರ್ಜನ್ಯಗಳು ಹೆಚ್ಚಾಗಿವೆ ಎಂದು NCRB ವರದಿ ಮಾಡಿದೆ. 2019ನೇ ವರ್ಷದಲ್ಲಿ ಮಹಿಳೆಯರ ಮೇಲೆ 4,05,861 ದೌರ್ಜನ್ಯದ ಪ್ರಕರಣಗಳು ದಾಖಲಾಗಿವೆ. ಅದರಲ್ಲಿ ಅತ್ಯಾಚಾರದ ಪ್ರಕರಣಗಳು 32,033. ಅಂದರೆ ಪ್ರತಿದಿನ ಸರಾಸರಿ 87 ಅತ್ಯಾಚಾರಗಳು ನಮ್ಮ ದೇಶದಲ್ಲಿ ದಾಖಲಾಗುತ್ತಿವೆ. ಇದು ತುಂಬಾ ವಿಷಾದಕರ ಮತ್ತು ನಮ್ಮ ದೇಶದಲ್ಲಿ ಸ್ತ್ರೀಯರ ಶೋಚನೀಯ ಸ್ಥಿತಿಯನ್ನು ತೋರಿಸುತ್ತದೆ. ಇನ್ನು ಹೆಣ್ಣು ಭ್ರೂಣ ಹತ್ಯೆಯ ವರದಿಯ ಪ್ರಕಾರ ಕಳೆದ 30 ವರ್ಷಗಳಲ್ಲಿ ಸುಮಾರು 10 ಮಿಲಿಯನ್ ಹೆಣ್ಣು ಭ್ರೂಣ ಹತ್ಯೆಗಳು ನಡೆದಿವೆ. ಇದಕ್ಕೆ ಕಾರಣ ಗಂಡು ಮಗುವಿನ ಬಯಕೆ ಅಥವಾ ನಿರಕ್ಷರತೆ ಅಥವಾ ವರದಕ್ಷಿಣೆಯ ಭಯ ಇರಬಹುದೆಂದು ವಿಚಾರಕರು ಅಭಿಪ್ರಾಯಪಟ್ಟಿದ್ದಾರೆ. ಹಾಗೆಯೇ 2019ನೇ ಸಮೀಕ್ಷೆಯ ಪ್ರಕಾರ ವರದಕ್ಷಿಣೆ ಪಿಡುಗಿನಿಂದ 7,100 ಸ್ತ್ರೀಯರು ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಮತ್ತು ನಮ್ಮ ದೇಶದಲ್ಲಿ ಸುಮಾರು 3 ಮಿಲಿಯನ್ ಸ್ತ್ರೀಯರು ವೇಶ್ಯಾವಾಟಿಕೆಯ ವೃತ್ತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಅದರಲ್ಲಿ ಸುಮಾರು 35.47% ಜನ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು. ಹಾಗಾಗಿ ಪ್ರಿಯರೇ, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಮಹಿಳೆಯರ ಸ್ಥಿತಿಗತಿಗಳು ಸುಧಾರಿಸಲೆಂದು ದೇವರಲ್ಲಿ ಪ್ರಾರ್ಥಿಸೋಣ, ಪ್ರಾರ್ಥನೆ ಮಾಡೋಣ. ಸೇನಾಧೀಶ್ವರನಾದ ದೇವರೇ, ಮಹೋನ್ನತನೇ, ಆಶ್ರಯದಾತನೇ, ನಿನ್ನ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಹಿಳಾ ದಿನಾಚರಣೆ ದಿನದಿಂದ ನಾವು ಒಟ್ಟಾಗಿ ಸೇರಿ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಊರಿನ ಎಲ್ಲಾ ಮಹಿಳೆಯರಿಗಾಗಿ ನಿನ್ನಲ್ಲಿ ಬೇಡುವವರಾಗಿದ್ದೇವೆ. ಹೌದು ಸ್ವಾಮಿ, ನೀನು ಮಹಿಳೆಯರು ಬಲಹೀನರು, ದುರ್ಬಲರು ಎಂದು ತಳ್ಳದೆ ಕರ್ತನೆ ಅವರಿಗೆ ನಿನ್ನ ವಿಶೇಷವಾದ ಜವಾಬ್ದಾರಿಯನ್ನು ಕೊಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಅವರನ್ನು ನೀನು ಆಶೀರ್ವದಿಸಿ, ಅವರ ಮುಖಾಂತರ ಕರ್ತನೆ ಅವರ ಕುಟುಂಬಗಳನ್ನು ನೀನು ಆಶೀರ್ವದಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅವರ ಕಣ್ಣೀರಿನ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳಿ ನೀನು ಸದುತ್ತರವನ್ನು ಕೊಡುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಆದರೂ ಕರ್ತನೆ, ಸ್ತ್ರೀಯರು ಸೈತಾನನ ಬಲೆಗೆ ಸಿಕ್ಕಿ ಹಾಕಿಕೊಂಡು ಅನೇಕ ರೀತಿಯಲ್ಲಿ ಸಂಕಟ ನೋವುಗಳನ್ನು ಅನುಭವಿಸುತ್ತಿದ್ದಾರೆ. ಕರ್ತನೆ, ಅತ್ಯಾಚಾರಗಳಿಗೆ ಒಳಗಾಗಿರುವ ಸ್ತ್ರೀಯರಿಗಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಹೌದು ಕರ್ತನೆ, ಆ ಸ್ತ್ರೀಯರ ಮಾನಸಿಕ ಸ್ಥಿತಿ ಮತ್ತು ದೈಹಿಕ ಸ್ಥಿತಿ ಎರಡರಲ್ಲೂ ಕರ್ತನೆ ಅವರು ಬಲಹೀನರಾಗಿರುವಾಗ ಕರ್ತನೆ, ಸೈತಾನನು ಅವರನ್ನು ಅನೇಕ ರೀತಿಯಲ್ಲಿ ನಕಾರಾತ್ಮಕ ಯೋಚನೆಗಳಿಗೆ ಸಿಕ್ಕಿ ಹಾಕಿಸಿ ಕರ್ತನೆ, ಅವರು ಸಾಮಾಜಿಕ ದೃಷ್ಟಿಯಲ್ಲಿಯೂ ಕರ್ತನೆ ಅವರು ತೊಂದರೆಯನ್ನು ಅನುಭವಿಸುತ್ತಿರುವಾಗ, ಕೀಳಾಗಿ ಕಾಣಿಸಲ್ಪಡುತ್ತಿರುವಾಗ ಕರ್ತನೆ, ನೀನು ಅವರನ್ನು ಆಶೀರ್ವದಿಸಿ ಕರ್ತನೆ, ಅವರು ಅನೇಕ ರೀತಿಯ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ಆತ್ಮಹತ್ಯೆಗಳಿಗೆ ಶರಣಾಗುತ್ತಿರುವಾಗ ಕರ್ತನೆ, ನೀನು ಅವರನ್ನು ಕರುಣಿಸಿ ನಿನ್ನ ಸಮಾಧಾನವನ್ನು ಅವರಿಗೆ ಅನುಗ್ರಹಿಸಿ ಕರ್ತನೆ, ನಿನ್ನ ಜೀವದ ವಾಕ್ಯಗಳನ್ನು, ನಿನ್ನ ಆಶೀರ್ವಾದದ ವಾಕ್ಯಗಳನ್ನು, ನಿನ್ನ ಧೈರ್ಯದ ವಾಗ್ದಾನಗಳನ್ನು ಅವರಿಗೆ ತಲುಪುವಂತೆ ಮಾಡಿ ಕರ್ತನೆ ಅವರನ್ನು ರಕ್ಷಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವಪ್ಪ. ಹೌದು ಕರ್ತನೆ, ನೀನು ಅವರನ್ನು ನೂತನಪಡಿಸಿ ತಿರುಗಿ ನೀನು ಜೀವಿಸಲು
ಬೇಕಾದಂತಹ ಧೈರ್ಯವನ್ನು ಸಮಾಧಾನವನ್ನು ಅವರಿಗೆ ಅನುಗ್ರಹಿಸಿ ಕೊಡಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ಅದೇ ರೀತಿಯಾಗಿ ಅನೇಕ ಸ್ತ್ರೀಯರು ಮದುವೆಯಾದ ಮೇಲೆ ಸಂತೋಷವಾಗಿ ಪತಿಯ ಮನೆಗೆ ಹೋಗುವಾಗ ಕರ್ತನೆ, ಅಲ್ಲಿ ವರದಕ್ಷಿಣೆ ಪಿಡುಗಿನಿಂದ ಕರ್ತನೆ ಅವರು ಅನೇಕ ಕಷ್ಟಗಳನ್ನು ಎದುರಿಸುವಾಗ ಸ್ವಾಮಿ ನೀನು ಅವರನ್ನು ಆಶೀರ್ವದಿಸಿ ಕರ್ತನೆ, ಆ ಮನೆಗಳಲ್ಲಿರುವಂತಹ ಪತಿ ಮತ್ತು ಅವರ ಅತ್ತೆ ಮಾವಂದಿರು ಕರ್ತನೆ ಅವರನ್ನು ಹಣದಾಸೆಯಿಂದಲ್ಲ ಕರ್ತನೆ ಪ್ರೀತಿಯಿಂದ ಕಾಣುವ ಹಾಗೆ ನೀನು ಅವರನ್ನು ಮಾರ್ಪಡಿಸಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಹೌದು ಕರ್ತನೆ, ಅವರ ಮನಸ್ಸುಗಳನ್ನು ತಿರುಗಿಸಿ ಕರ್ತನೆ ಲೌಕಿಕ ವಿಚಾರದಲ್ಲಿ ಮಾತ್ರ ವಿಚಾರಿಸದೆ ಕರ್ತನೆ ಅವರು ಆತ್ಮಿಕವಾಗಿಯೂ ವಿಚಾರಿಸಿ ಕರ್ತನೆ ಮನುಷ್ಯರನ್ನಾಗಿ ಮಾನವೀಯತೆಯಿಂದ ಕಾಣುವ ಹಾಗೆ ನೀನು ಕೃಪೆಯನ್ನು ತೋರಿಸಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಕರ್ತನೆ, ಅನೇಕ ತಂದೆ ತಾಯಿಗಳು ಮಕ್ಕಳಿಲ್ಲದೆ ಬಳಲುತ್ತಿರುವಾಗ, ಅನೇಕ ತಂದೆ ತಾಯಿಗಳು ಮಕ್ಕಳಿಗಾಗಿ ಹಂಬಲಿಸುತ್ತಿರುವಾಗ ಕರ್ತನೆ ನಮ್ಮ ದೇಶದಲ್ಲಿ ಅನೇಕ ಭ್ರೂಣ ಹತ್ಯೆಗಳು ನಡೆಯುತ್ತಾ ಇವೆ ಸ್ವಾಮಿ. ಹೌದು ಕರ್ತನೆ, ನೀನು ಅಂಥ ತಾಯಂದಿರಿಗೆ ಬೇಕಾದಂತ ಧೈರ್ಯವನ್ನು ಕರ್ತನೆ, ತಪ್ಪು ದಾರಿ ಹಿಡಿದು ಹೋಗುತ್ತಿರುವಂತಹ ಅನೇಕ ಸ್ತ್ರೀಯರನ್ನು ನೀನು ರಕ್ಷಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವಪ್ಪ. ಹೌದು ಕರ್ತನೆ, ನಿನ್ನ ವಿಮೋಚನೆಯ ಕಾಲವು ಹತ್ತಿರವಾಗಿರುವಾಗ ಸ್ವಾಮಿ ನಿನ್ನ ಸುವಾರ್ತೆಯು ಎಲ್ಲರಿಗೆ ತಲುಪಿ ಕರ್ತನೆ ಅವರು ನಿರೀಕ್ಷೆಯುಳ್ಳವರಾಗಿ ನಡೆಯುವ ಹಾಗೆ ನೀನು ಕೃಪೆಯನ್ನು ಅನುಗ್ರಹಿಸು ತಂದೆ. ಅದೇ ರೀತಿಯಾಗಿ ನಮ್ಮ ಅನೇಕ ವೃದ್ಧ ಸ್ತ್ರೀಯರು ಕರ್ತನೆ ತಮ್ಮ ಮಕ್ಕಳಿಂದ ಧಿಕ್ಕರಿಸಲ್ಪಟ್ಟವರಾಗಿ ಕರ್ತನೆ ಅವರು ಅನಾಥರಾಗಿ ಬದುಕುತ್ತಿರುವಾಗ, ವೃದ್ಧಾಶ್ರಮಗಳಲ್ಲಿ ಅವರನ್ನು ಸೇರಿಸುತ್ತಿರುವಾಗ ಕರ್ತನೆ ಅಂತ ಮಕ್ಕಳಿಗಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವಪ್ಪ ಕರ್ತನೆ. ಆ ಮಕ್ಕಳ ಮನಸ್ಸುಗಳಲ್ಲಿ ಪ್ರೀತಿಯನ್ನು, ತಂದೆ ತಾಯಿಗಳಿಗೆ ಬೇಕಾದಂತಹ ಗೌರವವನ್ನು ಆ ಮಕ್ಕಳಲ್ಲಿ ಹುಟ್ಟಿಸಿ ಕರ್ತನೆ ಆ ತಂದೆ ತಾಯಿಗಳು ಆ ಮಕ್ಕಳು ಒಟ್ಟಾಗಿ ಕರ್ತನೆ ಸಂತೋಷದಿಂದ ಜೀವಿಸುವ ಹಾಗೆ, ತಂದೆ ತಾಯಿಗಳಿಗೆ ಗೌರವವನ್ನು ಸಲ್ಲಿಸುತ್ತಾ ಜೀವಿಸುವ ಹಾಗೆ ನೀನು ಕೃಪೆಯನ್ನು ಅನುಗ್ರಹಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಹೌದು ಕರ್ತನೆ, ನಿನ್ನ ವಾಕ್ಯದಲ್ಲಿ ಹೇಳಿರುವ ಹಾಗೆ ನಿನ್ನ ದೇಶದಲ್ಲಿ ಭಂಗನಾಶಗಳ ವಾರ್ತೆ ಕೇಳಿಸಿದು, ನಿನ್ನ ಪ್ರಾಂತದೊಳಗೆ ಬಲಾತ್ಕಾರದ ಸುದ್ದಿಯ ಕೇಳಿಸಿದು ಎಂಬುದನ್ನು ನಿನ್ನ ವಾಕ್ಯವು ನೆರವೇರುವ ಹಾಗೆ ಕರ್ತನೆ ನೀನು ನಮ್ಮ ದೇಶವನ್ನು ಆಶೀರ್ವದಿಸಿ ನಡೆಸಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ಹೇಳಿರುವ ಹಾಗೆ ನನ್ನ ದೇಶದ ಎಲ್ಲಾ ಜನರು ಸದ್ಧರ್ಮಿಗಳಾಗಿರುವರು ಎಂಬುದಾಗಿ ನಿನ್ನ ವಾಗ್ದಾನವಿರುವ ಹಾಗೆ ಕರ್ತನೆ ಆ ವಾಗ್ದಾನವನ್ನು ನಾವು ಹಿಡಿದು ಪ್ರಾರ್ಥಿಸಿ ನಮ್ಮ ದೇಶದ ರಕ್ಷಣೆಗಾಗಿ, ನಮ್ಮ ದೇಶದಲ್ಲಿರುವಂತಹ ಸ್ತ್ರೀಯರ ರಕ್ಷಣೆಗಾಗಿ ಕರ್ತನೆ ನಾವು ದಿನವೂ ಪ್ರಾರ್ಥಿಸ್ಲಿಕ್ಕಾಗುವ ಹಾಗೆ ಕರ್ತನೆ ಆ ಪ್ರಾರ್ಥನೆಗಳು ನಿನ್ನ ಸನ್ನಿಧಿಯಲ್ಲಿ ಉತ್ತರಿಸಪಡುವ ಹಾಗೆ ಕರ್ತನೆ ನೀನು ಮಾರ್ಪಡಿಸಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ಹೌದು ಕರ್ತನೆ, ನಮ್ಮ ಸಭೆಯ ಮಹಿಳಾ ಅನ್ಯೋನ್ಯತೆ ಕೂಟಗಾಗಿಯೂ ಸಹ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಈ ಮಹಿಳಾ ಅನ್ಯೋನ್ಯ ಕೂಟವನ್ನು ಕರ್ತನೆ ನೀನು ಸಫಲತೆಯಿಂದ ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಈ ಮಹಿಳಾ ಅನ್ಯೋನ್ಯ ಕೂಟದಲ್ಲಿ ಎಲ್ಲಾ ಮಹಿಳೆಯರು ತುಂಬಾ ಅನ್ಯೋನ್ಯತೆಯಿಂದ ಕ್ರಿಸ್ತಿಯ ಪ್ರೀತಿಯಲ್ಲಿ ಒಂದಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ತಮ್ಮ ಕೈಲಾದಷ್ಟರ ಮಟ್ಟಿಗೆ ಎಲ್ಲರೂ ಸಹಾಯ ನೀಡಿ ಕರ್ತನೆ ನಾವು ಅನೇಕ ರೀತಿಯ ಸಹಾಯಗಳನ್ನು ಮಾಡುವ ಹಾಗೆ, ಅನೇಕ ಆಶ್ರಮಗಳಿಗೆ ದಾನ ಮಾಡುವ ಹಾಗೆ, ಅನೇಕ ಬಡ ಮಹಿಳಾ ಕುಟುಂಬಕ್ಕೆ, ಮಹಿಳಾ ಅನ್ಯೋನ್ಯತೆ ಕೂಟಕ್ಕೆ ಸಹಾಯ ಮಾಡುವ ಹಾಗೆ, ದೇವ ಸೇವಕರುಗಳಿಗೆ ಸಹಾಯ ಮಾಡುವ ಹಾಗೆ, ಹಾಗೂ ಅನಾಥಾಶ್ರಮದಲ್ಲಿ ಬಡವರಿಗೆ ಸಹಾಯ ಮಾಡುವ ಹಾಗೆ ಕರ್ತನೆ ನಮ್ಮ ಮಹಿಳಾ ಕೂಟವನ್ನು ನೀನು ಇಲ್ಲಿಯವರೆಗೆ ಆಶೀರ್ವದಿಸಿ ನಡೆಸುತ್ತಾ ಬಂದಿದ್ದಿ ಸ್ವಾಮಿ. ಮುಂದೆಯೂ ನೀನು ಆಶೀರ್ವದಿಸುತ್ತಿ ಎಂದ ನಂಬಿಕೆಯಿಂದ ನಿನಗೆ ಸ್ತೋತ್ರ ಹೇಳುತ್ತೇವೆ. ಕೊಟ್ಟಿರುವಂತಹ ನಾಯಕಿಗಾಗಿ ಸಹ ಸ್ತೋತ್ರ ಕರ್ತನೆ. ಅವರನ್ನು ನಮ್ಮನ್ನು ಮುನ್ನಡೆಸುತ್ತಿರುವ ರೀತಿಗಾಗಿ ಸ್ತೋತ್ರ ಸ್ವಾಮಿ. ಅವರನ್ನು ತಿರುಗಿ ನಿನ್ನ ಹಸ್ತದಲ್ಲಿ ಕೊಡುತ್ತಾ ಅವರು ಮಾಡುವಂತಹ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಸಫಲತೆಯನ್ನು ಅನುಗ್ರಹಿಸುತ್ತಾ ನಿನ್ನ ನಾಮವನ್ನು ನೀನು ಮಹಿಮೆ ಪಡಿಸಿಕೊಳ್ಳಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವಪ್ಪ. ಹೌದು ಕರ್ತನೆ, ನೀನು ಹೆಚ್ಚಬೇಕು, ನಾವು ಕಡಿಮೆಯಾಗಬೇಕು, ನಿನಗೆ ಮಹಿಮೆಯಾಗಬೇಕು, ನಾವು ತಗ್ಗಿಸಲ್ಪಡಬೇಕು ಸ್ವಾಮಿ. ಹೌದು ಕರ್ತನೆ, ನಮಗೆ ನಿನ್ನ ಸೇವೆಯನ್ನು ಮಾಡುವಾಗ ಬರುವಂತಹ ಎಲ್ಲಾ ಅವಮಾನಗಳ ನಿಂದೆಗಳನ್ನು ನಿನ್ನ ಪ್ರೀತಿಯಲ್ಲಿ ನೋಡಿ ನೀನು ನಮಗೋಸ್ಕರ ಕ್ರೂಜಲ್ಲಿ ಅನುಭವಿಸಿದ ನೋವನ್ನು ತಿಳಿದು ಕರ್ತನೆ ಅದನ್ನು ಅಲ್ಪವೆಂದೆಣಿಸಿ ಧೈರ್ಯದಿಂದ ಕರ್ತನೆ ನಾವು ನಿನ್ನ ಸೇವೆಯನ್ನು ಮಾಡುವವರಾಗುವಂತೆ ನಿನ್ನ ಪವಿತ್ರಾತ್ಮನ ಸಹಾಯವನ್ನು, ನಿನ್ನ ಧೈರ್ಯದ ಆತ್ಮನನ್ನು ಕೊಟ್ಟು ನಮಗೆ ನಡೆಸಬೇಕಾಗಿ ತಂದೆಯೇ, ಸಮಸ್ತ ಭೂಲೋಕಗಳನ್ನು ಸಮಸ್ತ ಅಧಿಕಾರವನ್ನು ಪಡೆದು ತಂದೆಯ ಬಳಿಯಲ್ಲಿ ನಮಗೋಸ್ಕರ ವಿಜ್ಞಾಪಿಸುತ್ತಿರುವ ನಮ್ಮ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆಯೇ. ನಿನ್ನ ನಾಮಕ್ಕೆ ಯುಗ ಯುಗಕ್ಕೂ ಸ್ತುತಿ ಸ್ತೋತ್ರ ಘನಮಾನ ಉಂಟಾಗಲಿ. ಆಮೇನ್. ಆರಾಧನೆಯ ತರುವಾಯ ಮಹಿಳಾ ದಿನದ ಪರವಾಗಿ ಮಹಿಳೆಯರನ್ನು ಕೂಟದ ವತಿಯಿಂದ ಸಿಹಿಯನ್ನು ಹಂಚಲಾಗುವುದು. ಅದರಿಂದ ಒಂದು ಆರಾಧನೆ ಅಥವಾ 5 ನಿಮಿಷದ ಅವಧಿಯವರೆಗೆ ನೀವು ಇಲ್ಲೇ ಕುಳಿತುಕೊಂಡು ಸಿಹಿಯನ್ನು ಸ್ವೀಕಾರ ಮಾಡಿ ನಂತರ ನೀವು ಮನೆಗೆ ತೆರಳುವಂತೆ ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ಸಮಯದಲ್ಲಿ ಜನ್ಮದಿನ ಮತ್ತು ವಿವಾಹ ವಾರ್ಷಿಕೋತ್ಸವ ಕಂಡಂತವರಿಗೋಸ್ಕರವಾಗಿಯೂ ಮತ್ತು ಅರ್ಪಿಸುವಂತ ಕಾಣಿಕೆಗೋಸ್ಕರವಾಗಿಯೂ ನಾವು ಪ್ರಾರ್ಥಿಸಿ ನಾವು ಮುಂದೆ ಸಾಗೋಣ. ಪ್ರಾರ್ಥನೆ ಮಾಡೋಣ.
ಪರಮ ಪ್ರೀತಿಯುಳ್ಳ ಸರ್ವಶಕ್ತನಾದ ದೇವರು ನಿಮ್ಗೆ ಅನ್ನದ ಸ್ತೋತ್ರವಾಗಲಿ ಸ್ವಾಮಿ. ಕಳೆದ ದಿವಸಗಳಲ್ಲಿ ನೀವು ಮಾಡಿದ ಉಪಕಾರಗಳನ್ನು ನೆನೆಸಿ ನಿಮಗೆ ಕೃತಜ್ಞತೆಯನ್ನ ನಾವು ಸಲ್ಲಿಸುವಂತವರಾಗಿದ್ದೇವೆ. ಹೌದು ಸ್ವಾಮಿ, ಕೃತಜ್ಞತೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ನೀವು ಕೊಡಲ್ಪಟ್ಟಂತ ಎಲ್ಲಾ ಆಶೀರ್ವಾದಗಳನ್ನು ನೆನೆಸಿ ಅಲ್ಪ ಕಾಣಿಕೆಯನ್ನು ಕೂಡ ನಾವು ಸಮರ್ಪಿಸುವಂತವರಾಗಿದ್ದೇವೆ. ಎಲ್ಲಾ ಕಾಣಿಕೆಗಳನ್ನು ನೀವು ಆಶೀರ್ವದಿಸಿ ಬಲಪಡಿಸಿ ನಿಮ್ಮ ಸೇವೆಗೋಸ್ಕರವಾಗಿ ಉತ್ತಮದ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಿಕೊಳ್ಳಿರಿ ಎಂಬುದಾಗಿ ಈ ಸಮಯದಲ್ಲಿ ಬೇಡಿಕೊಳ್ಳುತ್ತೇವೆ. ಮತ್ತು ಇವತ್ತಿನ ದಿವಸಗಳಲ್ಲಿ ಮತ್ತು ಮುಂದಿನ ಕಳೆದ ದಿವಸಗಳಲ್ಲಿ ಯಾರ್ಯಾರು ಜನ್ಮದಿನವನ್ನ ಕಂಡಂತವರಾಗಿದ್ದವರು ಪ್ರೀತಿಯ ಸಹೋದರ ಸಹೋದರಿಯರನ್ನ, ಹಿರಿಯ ಸದಸ್ಯರು, ಮಕ್ಕಳನ್ನ ಆಶೀರ್ವದಿಸಿರಿ ಸ್ವಾಮಿ. ಅವರ ಜೀವಿತದಲ್ಲಿ ನೀವು ಕೊಡಲ್ಪಟ್ಟಂತ ಮತ್ತೊಂದು ನೂತನವಾದಂತಹ ವರ್ಷಕ್ಕಾಗಿ ಸ್ತೋತ್ರ. ಈ ಹೊಸದಾದಂತಹ ವರ್ಷದಲ್ಲಿ ಅವರಿಗೆ ಏನೇನು ಅಗತ್ಯತೆ ಇದೆಯೋ ಎಲ್ಲವನ್ನ ನೀವು ಒದಗಿಸಿಕೊಡಿರಿ. ಆ ಮೂಲಕವಾಗಿ ಹೆಚ್ಚಿನಂತ ನಿನ್ನ ವಾಕ್ಯದ ಜ್ಞಾನದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಂತವರಾಗಿದ್ದುಕೊಂಡು ನಿನಗೆ ಮೆಚ್ಚುಗೆ ತರುವ ರೀತಿಯಲ್ಲಿ ಲೋಕದಲ್ಲಿ ಜೀವನ ಮಾಡಲಿಕ್ಕಾಗುವ ಕೃಪೆಗೆ ಅವರನ್ನ ಆಶೀರ್ವದಿಸಿ ಬಲಪಡಿಸಿರಿ. ಯಾರ್ಯಾರು ವಿವಾಹ ವಾರ್ಷಿಕೋತ್ಸವನ ಕಂಡಿರುತ್ತಾರೋ ಅವರನ್ನ ನಿನ್ನ ಮುಂದೆ ಜ್ಞಾಪಿಸಿಕೊಳ್ಳುತ್ತೇವೆ. ಆ ಒಂದು ಕುಟುಂಬವನ್ನ ನೀವು ಆಶೀರ್ವಾದ ಮಾಡಿರಿ ಸ್ವಾಮಿ. ಕುಟುಂಬದ ಯಜಮಾನನು ನೀವೇ ಆಗಿದ್ದುಕೊಂಡು ಈ ಒಂದು ನೂತನವಾದಂತಹ ವರ್ಷದಲ್ಲೂ ಕೂಡ ಕುಟುಂಬಕ್ಕೆ ಏನೇನು ಅಗತ್ಯತೆ ಇದೆಯೋ ಎಲ್ಲವನ್ನ ನೀವು ಒದಗಿಸಿಕೊಡಿರಿ. ಆ ಮೂಲಕವಾಗಿ ಕುಟುಂಬವಾಗಿ ನಿನ್ನ ಆಲಯಕ್ಕೆ ಬಂದು ನಿನ್ನನ್ನು ಸ್ತುತಿಸಿ ನಿನ್ನನ್ನು ಕೊಂಡಾಡಲಿಕ್ಕೆ ಆಗುವ ಒಂದು ಕೃಪೆಗೆ ನೀವು ನಡೆಸಿರಿ ಎಂಬುದಾಗಿ ಈ ಸಮಯದಲ್ಲಿ ಬೇಡಿಕೊಳ್ಳುತ್ತೇವೆ. ಕಾರಣಾಂತರದಿಂದ ಬಾರದಿರುವಂತಹ ಸದಸ್ಯರಿಗೋಸ್ಕರ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಹಲವಾರು ಜನರು ಮನೆಗಳಲ್ಲಿ ಕುಳಿತುಕೊಂಡಿದ್ದಾರೆ ಮತ್ತು ಈ ಒಂದು ವೈರಸ್ ನ ನಿಮಿತ್ತವಾಗಿ ಹಿರಿಯ ಸದಸ್ಯರು ಮಕ್ಕಳು ಇನ್ನೂ ಕೂಡ ಮನೆಗಳಲ್ಲಿ ಆನ್ಲೈನ್ ಮೂಲಕವಾಗಿ ನಿನ್ನನ್ನು ಆರಾಧಿಸುವಂತವರಾಗಿದ್ದಾರೆ ಸ್ವಾಮಿ. ಆದ್ದರಿಂದ ತಂದೆ ದೇವರು ಅವರೆಲ್ಲರನ್ನ ನೀವು ಮುಟ್ಟಿ ಬಲಪಡಿಸಿರಿ. ವಿಶೇಷವಾಗಿ ಇದಕ್ಕೆ ಅಡ್ಡಿ ಆಗಿರುವಂತಹ ಈ ಒಂದು ವೈರಸ್ ಅನ್ನ ನಿನ್ನ ಹಸ್ತಕ್ಕೆ ಮತ್ತೊಂದು ಆವರ್ತಿ ಒಪ್ಪಿಸಿಕೊಡುತ್ತೇವೆ. ಸಂಪೂರ್ಣವಾದಂತಹ ರೀತಿಯಲ್ಲಿ ಇದರ ಶಕ್ತಿಯನ್ನು ನೀವು ನಿಷ್ಕ್ರಿಯಗೊಳಿಸಿರಿ ಸ್ವಾಮಿ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವೈರಸ್ ನಮ್ಮ ಜನರನ್ನ ಮುಟ್ಟದಿರುವ ಹಾಗೆ ನೀವು ನೋಡಿಕೊಳ್ಳಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಮುಂದಿನ ದಿವಸಗಳಲ್ಲಿ ಇದರ ಹೆಸರನ್ನೇ ನಾವು ಕೇಳಿಸಿಕೊಳ್ಳದೇ ಇರುವ ಹಾಗೆಯೂ ಮತ್ತು ಇದರ ಹೆಸರು ಸಂಪೂರ್ಣವಾದಂತಹ ರೀತಿಯಲ್ಲಿ ಲೋಕದಿಂದ ಅಳಿಸಿ ಹೋಗುವ ಹಾಗೆ ನೀವು ಅದನ್ನ ಮಾಡಿರಿ ಎಂಬುದಾಗಿ ಈ ಸಮಯದಲ್ಲಿ ಬೇಡುವಂತವರಾಗಿದ್ದೇವೆ. ಪ್ರಾಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಮಹಿಳೆಯರೆಲ್ಲರನ್ನ ನಿನ್ನ ಮುಂದೆ ಜ್ಞಾಪಿಸಿಕೊಳ್ಳುತ್ತೇವೆ. ನಿನ್ನ ಕೂಟದ ಸದಸ್ಯರು ನಿನ್ನ ಮುಂದೆ ಜ್ಞಾಪಿಸಿಕೊಳ್ಳುತ್ತೇವೆ. ಪದಾಧಿಕಾರಿಗಳನ್ನು ನಿನ್ನ ಮುಂದೆ ಜ್ಞಾಪಿಸಿಕೊಳ್ಳುತ್ತೇವೆ. ಉತ್ತಮದ ರೀತಿಯಲ್ಲಿ ನಿನ್ನ ಸೇವೆಯಲ್ಲಿ ಅವರು ಮುಂದುವರಿಯುವಂತವರಾಗಿದ್ದಾರೆ ಸ್ವಾಮಿ. ಹೆಚ್ಚಿನ ಅಂತ ಜ್ಞಾನ, ಬಲ, ಶಕ್ತಿಯನ್ನು, ಆರೋಗ್ಯವನ್ನು ನೀವು ಅವರಿಗೆ ದಯಪಾಲಿಸಿಕೊಟ್ಟು ಕುಟುಂಬದ ಜೀವಿತದಲ್ಲಿಯೂ ಸಭೆಯ ಜೀವಿತಗಳಲ್ಲೂ ಕೂಡ ಸಾಕ್ಷಿಯನ್ನು ಅವರು ಕಾಪಾಡಿಕೊಂಡು ಮುಂದೆ ಸಾಗಲಿಕ್ಕೆ ಆ ಒಂದು ಕೃಪೆಗೆ ನೀವು ಅವರನ್ನ ನಡೆಸಿರಿ ಸ್ವಾಮಿ. ಇವತ್ತಿನ ದಿವಸದಲ್ಲಿ ವಾಕ್ಯ ಸಂದೇಶವನ್ನು ಸಾರಿದಂತ ಪ್ರೀತಿಯುಳ್ಳ ಅಮ್ಮನವರನ್ನ ಮತ್ತು ಅಯ್ಯನವರನ್ನ ಮತ್ತು ಮಕ್ಕಳನ್ನ ನಿನ್ನ ಮುಂದೆ ಜ್ಞಾಪಿಸಿಕೊಳ್ಳುತ್ತೇವೆ ಸ್ವಾಮಿ. ಕೊಟ್ಟಂತ ಉತ್ತಮವಾದಂತಹ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ಮುಂದಿನ ದಿವಸಗಳಲ್ಲಿ ಹೆಚ್ಚಿನಂತ ರೀತಿಯಲ್ಲಿ ಅಮ್ಮನವರು ಮಾಡುವಂತ ಸೇವಾ ಕಾರ್ಯಗಳನ್ನ ನೀವು ಆಶೀರ್ವದಿಸಿರಿ. ನೂತನವಾದಂತಹ ಅವರು ಸಭೆಗೆ ಅವರು ವರ್ಗಾವಣೆ ಆಗಿರುವಾಗ ಆ ಒಂದು ಸಭೆಯಲ್ಲೂ ಕೂಡ ಇನ್ನೂ ಹೆಚ್ಚಿನಂತ ರೀತಿಯಲ್ಲಿ ಇನ್ನ ಸೇವೆಯನ್ನು ಅವರು ಮಾಡಲಿಕ್ಕೆ ಅವರಿಗೆ ಬೇಕಾದಂತ ಜ್ಞಾನ, ಬಲ, ಶಕ್ತಿಯನ್ನ, ಆರೋಗ್ಯವನ್ನ ಹೇಳುವಂತ ರೀತಿಯಲ್ಲಿ ದಯಪಾಲಿಸಿಕೊಡಿರಿ. ಮಾತ್ರಲ್ಲದೆ ಅವರ ಪ್ರತಿಯೊಬ್ಬರು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಬೇಕಾದಂತ ಉತ್ತಮವಾದಂತ ಏಳಿಗೆಯನ್ನು ದಯಪಾಲಿಸಿಕೊಡಿರಿ. ಮುದಾದ ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ. ಮಕ್ಕಳು ಕೂಡ ನಿನ್ನ ಒಂದು ಭಯಭಕ್ತಿಯಲ್ಲಿ ಬೆಳೆಯುತ್ತಾ ನಿನ್ನ ಸಾಕ್ಷಿ ಕೊಡುವ ಮಕ್ಕಳಾಗಿ ಲೋಕದಲ್ಲಿ ಅವರು ಜೀವಿಸಲಿಕ್ಕಾಗುವ ಒಂದು ಕೃಪೆಗೆ ನೀವು ಅವರನ್ನು ಆಶೀರ್ವದಿಸಿ ಬಲಪಡಿಸಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಮತ್ತೊಂದು ಆವರ್ತಿ ತಂದೆ ದೇವರೇ ಈ ಸಮಯದಲ್ಲಿ ಅರ್ಪಿಸಿದಂತ ಎಲ್ಲಾ ಕಾಣಿಕೆಗಳನ್ನ ನೀವು ಆಶೀರ್ವಾದ ಮಾಡಿರಿ. ಮುಂದಿನ ದಿವಸಗಳಲ್ಲಿ ಸೇವೆಗೋಸ್ಕರವಾಗಿ ಅದು ಉತ್ತಮವಾದ ರೀತಿಯಲ್ಲಿ ಅದು ಉಪಯೋಗವಾಗಲಿಕ್ಕೆ ಒಂದು ಕೃಪೆಗೆ ನೀವು ನಡೆಸಿರಿ. ನಮ್ಮ ಪಟ್ಟಣ, ನಮ್ಮ ರಾಜ್ಯ, ನಮ್ಮ ದೇಶವನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ದೇಶಕ್ಕೆ ಬೇಕಾದಂತ ಶಾಂತಿ, ಸಮಾಧಾನವನ್ನ ಹೇಳುವಂತ ರೀತಿಯಲ್ಲಿ ದಯಪಾಲಿಸಿಕೊಡಿರಿ. ಪ್ರಾಮುಖ್ಯವಾಗಿ ಅನಾರೋಗ್ಯದ ನಿಮಿತ್ತ ಬಳಲುತ್ತಿರುವಂತ ನಯನ ವನಿತಾ ಅವರಿಗೋಸ್ಕರ ಬೇಡಿಕೊಳ್ಳುತ್ತೇವೆ. ನಾಳಿನ ದಿವಸಗಳಲ್ಲಿ ಅವರು ಆಪರೇಷನ್ಗೋಸ್ಕರವಾಗಿ ಸಿದ್ಧತೆಗೊಳ್ಳುತ್ತಿರುವಾಗ ಆಪರೇಷನ್ ಮಾಡುವಂತ ಡಾಕ್ಟರ್ ಅನ್ನು ನೀವು ಮುಟ್ಟಿರಿ, ಬಲಪಡಿಸಿರಿ. ಉತ್ತಮದ ರೀತಿಯಲ್ಲಿ ಅವರು ಆಪರೇಷನ್ ಮಾಡಿ ಒಳ್ಳೆಯ ಆರೋಗ್ಯವನ್ನು ಹೊಂದಿದಂತರಾಗಿ ಅವರು ನಿನ್ನ ಆಲಯದಲ್ಲಿ ಬಂದು ಕಾಣಿಸಿಕೊಳ್ಳಲಿಕ್ಕೆ ಆಗುವ ಒಂದು ಕೃಪೆಗೆ ನಡೆಸಿರಿ. ಮತ್ತೊಲ್ಲದೆ ವಿಜಯ್ ಕುಮಾರ್ ಅಂಕಲ್ಗಾಗಿ ನಾವು ಬೇಡಿಕೊಳ್ಳುತ್ತೇವೆ. ಪ್ರಿಯ ಅಂಕಲ್ ಅವರನ್ನು ಕೂಡ ಆಶೀರ್ವದಿಸಿ ಬಲಪಡಿಸಿರಿ. ಹೆಚ್ಚಿನ ಆರೋಗ್ಯವನ್ನು ಅವರಿಗೆ ದಯಪಾಲಿಸಿಕೊಡಿರಿ. ಪ್ರಾಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಪುಷ್ಪರಾಣಿ ಆಂಟಿ ಅವರು ಒಂದು 10 ಆರಾಧನಾ ಕ್ರಮಗಳನ್ನ ಸಭೆಯ ಉಪಯೋಗಕ್ಕೋಸ್ಕರ ಕೊಟ್ಟಿದ್ದಾರೆ. ಕೊಟ್ಟಂತ ಮನಸ್ಸಿಗಾಗಿ ಸ್ತೋತ್ರ. ಅದನ್ನು ಉತ್ತಮದ ರೀತಿಯಲ್ಲಿ ನಾವು ಸಭೆಯಲ್ಲಿ ಉಪಯೋಗ ಮಾಡಲಿಕ್ಕೆ ಆಗುವ ಕೃಪೆಗೂ ಮತ್ತು ಮಾತ್ರವಲ್ಲದೆ ಕೊಟ್ಟಂತ ಆಂಟಿಯಾಗಿ ಬೇಕಾದಂತೆ ಹೆಚ್ಚಿನಂತ ಆರೋಗ್ಯ, ಬಲ, ಶಕ್ತಿಯನ್ನು ದಯಪಾಲಿಸಿಕೊಟ್ಟು ಕಾಯ್ದು ಕಾಪಾಡಿ ನಡೆಸಿರಿ. ಮತ್ತೊಂದು ಆವರ್ತಿ ನಮ್ಮನ್ನ ಬೇಡದಂತ ಎಲ್ಲಾ ಪ್ರಾರ್ಥನೆ, ವಿಜ್ಞಾಪನೆಗಳನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಮುಂಬರುವಂತ ವಾರವೆಲ್ಲ ನಿನ್ನ ಒಂದು ಸನ್ನಿಧಾನದಲ್ಲಿ ನಿನ್ನ ಸುತ್ತ ಕೊಂಡಾಡುತ್ತಾ ನಿನ್ನ ವಾಕ್ಯಗಳನ್ನ ಮನನ ಮಾಡುತ್ತಾ ಹೆಚ್ಚಿನಂತ ಸಮಯವನ್ನ ನಿನ್ನ ಪ್ರಾರ್ಥನೆ, ವಿಜ್ಞಾಪನೆಗಳಲ್ಲಿ ಕಳೆಯುತ್ತಾ ನೀನು ಕೊಡುವಂತ ಆಶೀರ್ವಾದನ ಹೊಂದಿದಂತವರಾಗಿ ನಿನ್ನ ಸಾಕ್ಷಿ ಕೊಡುವ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸಲಿಕ್ಕಾಗುವ ಒಂದು ಕೃಪೆಗೆ ನಮ್ಮೆಲ್ಲರನ್ನ ಆಶೀರ್ವದಿಸಿ ಬಲಪಡಿಸಿರಿ ಎಂಬುದಾಗಿ ಯೇಸು ಸ್ವಾಮಿಯರ ಮೊದಲ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. ಕೊನೆಯದಾಗಿ ನಾವೆಲ್ಲರೂ ಎದುರು ನಿಂತುಕೊಂಡು ಹಾಡುವ ಸಂಗೀತಗಳಲ್ಲಿ 163ನೇ ಸಂಗೀತವನ್ನ ನಾವು ಹಾಡಿಕೊಳ್ಳೋಣ. 163ನೇ ಸಂಗೀತ. ಆನಂದವೇ ಆನಂದವೇ ನಾ ಕ್ರಿಸ್ತ ಭಕ್ತನಾದೆನು, ಸಂಭ್ರಮ ಪಡು ಮನವೇ ನಾ ಭಾಗ್ಯವಂತನಾದೆನು.
ಆಶೀರ್ವಾದದ ನಂತರ ಮಹಿಳೆಯರೆಲ್ಲರೂ ಕೂಡ ಇಲ್ಲಿ ಒಂದು ಕೇಳಿಕೊಳ್ಳುತ್ತೇನೆ. ಇದು ಮಹಿಳಾ ಅನ್ಯೋನ್ಯ ಕೂಟದವರಿಗೆ ಮಾತ್ರ ರಿಟ್ರೀಟ್ ಅಲ್ಲ, ಸಭೆಯ ಎಲ್ಲಾ ಮಹಿಳೆಯರಿಗೂ ಕೂಡ, ಅದರಿಂದ ಬಂದಿರುವಂತ ಎಲ್ಲಾ ಮಹಿಳೆಯರು ಕೂಡ ಆರಾಧನೆ ತರುವಾಯ ಆಲಯದಲ್ಲಿ ಉಳಿದುಕೊಳ್ಳುವಂತೆ ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಒಟ್ಟಾಗಿ ನಾವು ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಹೇಳೋಣ. ಪರಲೋಕದಲ್ಲಿ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧಪಡಿಸಲ್ಪಡಲಿ. Let us humbly receive the benediction. And now may the grace of our Lord Jesus Christ, the love of God, and the fellowship of the Holy Spirit rest and abide with us now and forevermore.